ಪ್ರಕಾಶ್ ಪಿಜಿ, ಶ್ರೀ ರುದ್ರೇಶ್ವರ ಪ್ರೌಢಶಾಲೆ, ಪಾಂಡುಮಟ್ಟಿ, ಗೋಪೇನಗರ. ಪ್ರಿಯ ವಿದ್ಯಾರ್ಥಿಗಳೇ, ಭಾರತ ಸಂಪತ್ಭರಿತವಾದಂತಹ ದೇಶ. ನಮ್ಮ ದೇಶ ಪ್ರಾಚೀನ ಕಾಲದಿಂದಲೂ ಸಹ ತನ್ನ ಭವ್ಯ ಶ್ರೀಮಂತ ಸಂಸ್ಕೃತಿಯನ್ನ ಉಳಿಸಿಕೊಂಡು ಬರುತ್ತಿರುವಂತಹ ದೇಶ. ಆದ್ರಿಂದ ಪ್ರಾಚೀನ ಕಾಲದಿಂದಲೂ ಸಹ ನಮ್ಮ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ವ್ಯಾಪಾರ ಸಂಬಂಧ ಏರ್ಪಟ್ಟಿದೆ. ಭಾರತದ ಸಂಬಾರ ಪದಾರ್ಥಗಳಿಗೆ ಸಾಕಷ್ಟು ಯುರೋಪಿನ ರಾಷ್ಟ್ರಗಳಿಗೆ ಬೇಡಿಕೆ ಇದೆ. ಅದರಿಂದ ಭಾರತ ಮತ್ತು ಯುರೋಪ್ ರಾಷ್ಟ್ರಗಳ ನಡುವೆ ಒಂದು ಕಾನ್ಸ್ಟಾಂಟಿನೋಪಲ್ ನಗರದ ಮೂಲಕ ವ್ಯಾಪಾರ ನಡೀತಾ ಇದೆ. ಆದ್ರೆ 1453ರಲ್ಲಿ ಈ ಆಟೋಮನ್ ಟರ್ಕರ್ ಏನ್ ಮಾಡ್ತಾರೆ, ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂತಾರೆ. ನಿಮಗೆ ಗೊತ್ತಿದೆ, ಫಸ್ಟ್ ಚಾಪ್ಟರ್ ಅಲ್ಲೇ ನಿಮಗೆ ಒಂದು ಭಾರತಕ್ಕೆ ಯುರೋಪಿಯನ್ ಆಗಮನ ಅಂತ ಒಂದು ಫಸ್ಟ್ ಚಾಪ್ಟರ್ ಅದರಲ್ಲಿ ಬರುತ್ತೆ. ಆಟೋಮನ್ ಟರ್ಕರ್ ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸ್ಕೊಂತಾರೆ. ಆಗ ಇದ್ದಂತ ಭೂಮಾರ್ಗ ಏನಾಗುತ್ತೆ, ಮುಚ್ಚೋಗುತ್ತೆ. ಇದರಿಂದ ಅನಿವಾರ್ಯವಾಗಿ ಒಂದು ಹೊಸ ಮಾರ್ಗವನ್ನ ಕಂಡುಹಿಡಿಯಬೇಕಾಗುತ್ತೆ. ಆ ಹೊಸ ಮಾರ್ಗವೇ ಜಲಮಾರ್ಗವನ್ನ ಕಂಡುಹಿಡಿತಾರೆ. ವಾಸ್ಕೋ ಡಿ ಗಾಮ 1498ರಲ್ಲಿ ಒಂದು ಹೊಸ ಜಲಮಾರ್ಗವನ್ನ ಕಂಡುಹಿಡಿತಾರೆ. ಈ ಜಲಮಾರ್ಗದ ಮೂಲಕವಾಗಿ ಭಾರತಕ್ಕೆ ಬಂದ ವ್ಯಾಪಾರದ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದಂತ ಯುರೋಪಿಯನ್ನರು ಅಂತಂದ್ರೆ ಪೋರ್ಚುಗೀಸರು, ನಂತರ ಡಚ್ಚರು, ನಂತರ ಬ್ರಿಟಿಷರು, ನಂತರ ಫ್ರೆಂಚರು ಬರ್ತಾರೆ. ಆದ್ರೆ ಈ ಪೋರ್ಚುಗೀಸರು, ಡಚ್ಚರು, ಬ್ರಿಟಿಷರು, ಫ್ರೆಂಚರು ಇವರಲ್ಲಿ ಅತಿ ಹೆಚ್ಚಿನ ಭಾರತದಲ್ಲಿ ಆಳ್ವಿಕೆ ನಡೆಸಿದರು. ವ್ಯಾಪಾರದ ಉದ್ದೇಶಕ್ಕಾಗಿ ಭಾರತಕ್ಕೆ ಬಂದು ಭಾರತದಲ್ಲಿ ತಮ್ಮ ಆಡಳಿತ ನಡೆಸಿದರು. ಭಾರತದ ಪ್ರದೇಶವನ್ನ ತನ್ನ ನಿಯಂತ್ರಣಕ್ಕೆ ಇಟ್ಕೊಂಡಂತವರು ಅಂತಂದ್ರೆ ಬ್ರಿಟಿಷರು. ಈ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಒಂದು ದಕ್ಷಿಣ ಭಾರತದಲ್ಲಿ ತನ್ನ ಪ್ರಾಬಲ್ಯವನ್ನು ಸ್ಥಾಪಿಸಬೇಕು, ತನ್ನ ಒಂದು ನಿಯಂತ್ರಣ ಇಟ್ಕೊಳ್ಬೇಕು ದಕ್ಷಿಣ ಭಾರತವನ್ನ ಈ ಉದ್ದೇಶದಿಂದ ಆಂಗ್ಲ ಕರ್ನಾಟಕ ಯುದ್ಧಗಳು ನಡೀತವೆ. ಆ ಆಂಗ್ಲ ಕರ್ನಾಟಕ ಯುದ್ಧದಲ್ಲಿ 3 ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರು ಫ್ರೆಂಚರನ್ನ ಸೋಲಿಸಿ ಆಗ ಮಾಡ್ತಾರೆ, ಪೂರ್ಣವಾದಂತಹ ತನ್ನ ಒಂದು ನಿಯಂತ್ರಣವನ್ನ ಇಟ್ಕೊಂತಾರೆ. ಈ ತಮ್ಮ ನಿಯಂತ್ರಣ ಇಟ್ಕೊಂಡಂತ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಡಳಿತದಲ್ಲಿ ಅನೇಕ ಅನುಕೂಲಕ್ಕೆ ತಕ್ಕಂತೆ ಅನೇಕ ಹೊಸ ಹೊಸ ಕಾಯ್ದೆಗಳನ್ನ ಜಾರಿಗೆ ತರ್ತಾರೆ, ಹೊಸ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತಾರೆ. ಇಡೀ ಭಾರತದ ಸಂಪೂರ್ಣವಾದಂತಹ ಪ್ರಭುತ್ವವನ್ನ ಈ ಬ್ರಿಟಿಷರು ಸ್ಥಾಪಿಸ್ತಾರೆ. ಇಂತಹ ಒಂದು ಸಂದರ್ಭದಲ್ಲಿ ಈ ಬ್ರಿಟಿಷರ ಒಂದು ಆಡಳಿತದಿಂದ, ಬ್ರಿಟಿಷರ ಹೊಸ ಹೊಸ ಕಾಯ್ದೆಗಳು, ಹೊಸ ಹೊಸ ಯೋಜನೆಗಳಿಂದ ನಮ್ಮ ಲಕ್ಷಾಂತರ ಕೋಟ್ಯಾಂತರ ಭಾರತೀಯರಿಗೆ ಅಸಮಾಧಾನ ಬರುತ್ತೆ. ಈಗ ಬ್ರಿಟಿಷರು ಈ ಒಂದು ವ್ಯಾಪಾರದ ಉದ್ದೇಶಕ್ಕಾಗಿ ಬಂದಂತಹ ಬ್ರಿಟಿಷರು ಭಾರತದಲ್ಲಿ ನಮ್ಮ ಒಂದು ಹಕ್ಕನ್ನ ಅಥವಾ ನಮ್ಮ ಮೇಲೆ ಸಂಪೂರ್ಣ ಹಿಡಿತವನ್ನ ಸಾಧಿಸ್ತಾ ಇದ್ದಾರೆ, ನಮ್ಮನ್ನ ಅವರು ಹತೋಟಿಗೆ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಬ್ರಿಟಿಷರ ಬಗ್ಗೆ ಭಾರತೀಯರೆಲ್ಲರೂ ಸಹ ತೀವ್ರವಾದ ಅಸಮಾಧಾನವನ್ನು ಹೊಂದಿದ್ರು. ಅಷ್ಟೇ ಅಲ್ಲ, ಬ್ರಿಟಿಷ್ ವಿದ್ಯಾರ್ಥಿಗಳೇ, ಈ ಬ್ರಿಟಿಷರು ಒಂದು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ವಿಸ್ತರಣಾ ನೀತಿಯನ್ನ ಜಾರಿಗೆ ತರ್ತಾರೆ. ಆ ವಿಸ್ತರಣಾ ನೀತಿಗಳು ಇಡೀ ನಮ್ಮ ಭಾರತೀಯರನ್ನ ತೀವ್ರವಾದ ಅಸಮಾಧಾನಕ್ಕೆ ಕಾರಣವಾಗುತ್ತೆ. ಆ ಅಸಮಾಧಾನದ ಸ್ಫೋಟ 1857ರಲ್ಲಿ ಆಗುತ್ತೆ. ಆ ಅಸಮಾಧಾನದ ಸ್ಫೋಟದಿಂದಾಗಿ 1852ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲ್ಲ ನಮ್ಮ ಭಾರತೀಯರು ತಮ್ಮ ಆತ್ಮವಿಶ್ವಾಸದಿಂದ ಒಂದುಗೂಡಿ ಬ್ರಿಟಿಷರ ವಿರುದ್ಧ ಮೊಟ್ಟ ಮೊದಲ ಬಾರಿಗೆ ಒಂದು ದಂಗೆಯನ್ನು ಮಾಡಬೇಕು ಅಂತ ನಿರ್ಧರಿಸ್ತಾರೆ. ಆ ದಂಗೆಯನ್ನೇ ನಮ್ಮ ಭಾರತದಲ್ಲಿ ಒಂದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ವಿದ್ಯಾರ್ಥಿ, ನಿಮ್ಮ ಒಂದು ಇತಿಹಾಸದಲ್ಲಿ 6ನೇ ಪಾಠ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಯಾಕೆ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಾರೆ ಅಂದ್ರೆ, ಫಸ್ಟ್ ಅಂದ್ರೆ ಭಾರತೀಯರೆಲ್ಲರೂ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷರ ವಿರುದ್ಧ ಅಂದ್ರೆ ವ್ಯಾಪಾರದ ಉದ್ದೇಶಕ್ಕಾಗಿ ಬಂದು ತಮ್ಮ ಭಾರತದಲ್ಲಿ ತಮ್ಮ ಆಡಳಿತ ನಡೆಸ್ತಿರುವಂತಹ, ತಮ್ಮ ವಿಸ್ತರಣಾ ನೀತಿಯನ್ನು ನಡೆಸ್ತಿರುವಂತಹ, ಒಡೆದವರ ನೀತಿಯನ್ನ ಒಂದಿಗೆ ಭಾರತದಲ್ಲಿ ಆಡಳಿತ ನಡೆಸುತ್ತಿರುವಂತಹ ಬ್ರಿಟಿಷರನ್ನ ಸಂಪೂರ್ಣ ಸೋಲಿಸಬೇಕು, ಅವರ ಆಡಳಿತದಿಂದ ಬೇಸತ್ತು ಎಲ್ಲ ಭಾರತೀಯರು ಒಂದುಗೂಡಿ 1857ರಲ್ಲಿ ಒಂದು ದಂಗೆಯನ್ನ ಮಾಡ್ತಾರೆ. ಆ ದಂಗೆಯನ್ನೇ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಹಾಗಾದ್ರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದವರು ಯಾರು ಅಂತಂದ್ರೆ, ನಮ್ಮ ಭಾರತ ಇತಿಹಾಸಕಾರರು ಇದನ್ನ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. ಆದ್ರೆ ಇಂಗ್ಲಿಷ್ ಇತಿಹಾಸಕಾರರು ಏನ್ ಕರೀತಾರೆ, ಅದನ್ನು ಸಿಪಾಯಿ ದಂಗೆ ಅಂತ ಕರೀತಾರೆ. ಅವರದಾದ ಇತಿಹಾಸಕರು ತಮ್ಮದೇ ದೃಷ್ಟಿಕೋನದಲ್ಲಿ ಅದನ್ನ ಅರ್ಥೈಸ್ತಾರೆ, ವ್ಯಾಖ್ಯಾನವನ್ನ ನೀಡ್ತಾರೆ. ಇಂಗ್ಲಿಷ್ ಇತಿಹಾಸಕಾರರು ಸಿಪಾಯಿ ದಂಗೆ ಅಂತ ಕರೀತಾರೆ. ಭಾರತೀಯ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಾರೆ. 1857 ದಂಗೆ. ಹಾಗಾದ್ರೆ ಈ
1857 ದಂಗೆ, ಸಿಪಾಯಿ ದಂಗೆ, ಅದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಅದಕ್ಕೆ ಕಾರಣಗಳೇನು? ಯಾವುದಾದ್ರೂ ಒಂದು ದಂಗೆ ನಡಿಬೇಕು, ಯಾವುದಾದ್ರೂ ಒಂದು ಯುದ್ಧ ನಡಿಬೇಕು ಅಂದ್ರೆ ಒಂದು ಕಾರಣಗಳಿಂದ ಅಲ್ಲ, ಹಲವು ಅಂಶಗಳು ಕಾರಣೀಭೂತವಾಗಿರ್ತವೆ. ಹಲವು ಅಂಶಗಳು ಸೇರ್ಕೊಂಡು ಒಂದು ದಂಗೆ ನಡೆದಿರುತ್ತೆ. ಹಾಗಾದ್ರೆ ಈ 1857 ದಂಗೆ ಏನೇನು ಕಾರಣಗಳು, ಯಾವ್ಯಾವ ಅಂಶಗಳು ಕಾರಣವಾದವು ಅಂದ್ರೆ, ಫಸ್ಟ್ ರಾಜಕೀಯ ಕಾರಣ. ಮೊದಲನೇದು ರಾಜಕೀಯ ಕಾರಣ, ಎರಡನೇದು ಆರ್ಥಿಕ ಕಾರಣಗಳು, ಮೂರನೇದು ಆಡಳಿತಾತ್ಮಕ ಕಾರಣಗಳು. ಕಾಣಿಸ್ತಿದೆಯಾ? ಮೂರನೇದು ಆಡಳಿತಾತ್ಮಕ ಕಾರಣಗಳು, ನಾಲ್ಕನೇದು ಸೈನಿಕ ಕಾರಣಗಳು, 5 ದಂಗೆಯ ತತ್ಕ್ಷಣದ ಕಾರಣ, ಅಂದ್ರೆ ತತ್ಕ್ಷಣವಾಗಿ ನಡೆದಂತಹ ಒಂದು ಘಟನೆ. ಇದು 5ನೇ ಕಾರಣವಾಗುತ್ತೆ. ಈ 5 ಕಾರಣಗಳಿಂದಾಗಿ 1857 ದಂಗೆ ನಡೆಯಿತು. ಹಾಗಾದ್ರೆ ವಿದ್ಯಾರ್ಥಿಗಳೇ, ರಾಜಕೀಯ ಕಾರಣಗಳು ಯಾವ್ಯಾವ ರಾಜಕೀಯ ಅಂಶಗಳು ಸೇರ್ಕೊಂಡು ಈ 1857 ದಂಗೆ ನಡೆಯಿತು ಅಂದ್ರೆ, ನಾನು ಆಗಲೇ ಹೇಳಿದಂಗೆ ಈ ಬ್ರಿಟಿಷರು ತಮ್ಮ ಆಡಳಿತವನ್ನು ನಡೆಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅವರ ಅನುಕೂಲಕ್ಕೆ ತಕ್ಕಂತೆ ಅವ್ರ ಕಾರ್ಯರೂಪವನ್ನು ಅಂದ್ರೆ ಕಾರ್ಯಯೋಜನೆಯನ್ನ ಅವರು ಹೊರಡಿಸ್ತಾರೆ. ಅವ್ರ ವಿಸ್ತರಣಾ ನೀತಿ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತೇಳಿ ಒಂದು ಗವರ್ನರ್ ಜನರಲ್ ಆದಂತ ಲಾರ್ಡ್ ಡಾಲೌಸಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು? ಲಾರ್ಡ್ ಡಾಲೌಸಿ. ಈ ಲಾರ್ಡ್ ಡಾಲೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯನ್ನ ಜಾರಿಗೆ ತಂದಾನೆ. ಹಾಗಾದ್ರೆ ಏನಾಗಾದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಅಂದ್ರೆ ಏನು ಅಂದ್ರೆ, ನಮ್ಮ ದೇಶೀಯ ಸಂಸ್ಥಾನದ ರಾಜ ಅವನಿಗೆ ಮಕ್ಕಳಿಲ್ಲದಿದ್ದಂತ ಸಂದರ್ಭದಲ್ಲಿ ಒಬ್ಬ ದತ್ತುವನ್ನ ತೆಗೆದುಕೊಂತಿದ್ದ. ಅವನ ರಾಜ ಅವನ ಸತ್ ನಂತರವಾಗಿ ಅವಾಗ ಏನಾಗ್ತಾ ಇತ್ತು, ಅವನ ಒಂದು ಅಧಿಕಾರ ಮತ್ತು ಅವನ ಒಂದು ರಾಜ್ಯ ಸಂಪೂರ್ಣವಾಗಿ ದತ್ತು ಮಗುಗೆ ಏನಾಗ್ತಿತ್ತು, ವರ್ಗಾವಣೆ ಆಗ್ತಾ ಇತ್ತು. ಆದ್ರೆ ಬ್ರಿಟಿಷರು ಎಂತ ತರ ಇದನ್ನ ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಹಾಗಾದ್ರೆ ಏನರ್ಥ ಅಂದ್ರೆ, ಒಬ್ಬ ದೇಶೀಯ ರಾಜ ಅವನು ಮರಣ ಹೊಂದಿದ್ದ, ಅವನು ಒಬ್ಬ ಮಕ್ಕಳಿರಲಿಲ್ಲ, ಅವಾಗ ಏನ್ ಮಾಡ್ತಾನೆ, ದತ್ತುವನ್ನ ತೆಗೆದುಕೊಂಡಿರ್ತಾನೆ. ಆ ದೇಶೀಯ ರಾಜ ಏನ್ ಮಾಡ್ತಾನೆ, ಮರಣ ಹೊಂದಿದಾಗ ಅವನ ಸಂಪೂರ್ಣವಾದಂತಹ ಅಧಿಕಾರ ಆ ರಾಜ್ಯ ಏನಾಗ್ತದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ದತ್ತು ಮಗನಿಗೆ ಹೋಗುವಂತಿಲ್ಲ. ಹಾಗಾದ್ರೆ ಇದರಿಂದ ಬ್ರಿಟಿಷರಿಗೆ ಏನಾಗ್ತಿತ್ತು, ಆಗ ಆ ರಾಜ್ಯವನ್ನು ಏನ್ ಮಾಡ್ತಿದ್ರು ಬ್ರಿಟಿಷರು, ಈ ನೀತಿಯಿಂದಾಗಿ ಆ ರಾಜ್ಯವನ್ನು ಏನ್ ಮಾಡ್ತಿದ್ರು, ವಶಪಡಿಸ್ಕೊಂತ ಇದ್ರು. ನಿಮಗೆ ದತ್ತು ಮಗುವದನೆ, ಆ ದತ್ತು ಮಗುಗೆ ಅವನ ರಾಜ್ಯ ಸತ್ ನಂತರವಾಗಿ ಅವನಿಗೆ ಆಸ್ತಿ ವರ್ಗಾವಣೆ ಆಗುವಂತಿಲ್ಲ, ಆ ರಾಜ್ಯ ಯಾರಿಗೆ ಸೇರ್ಬೇಕು, ನಮಗೆ ಸೇರ್ಬೇಕು, ಬ್ರಿಟಿಷರಿಗೆ ಸೇರ್ಬೇಕು ಅಂತೇಳಿ ಅವ್ರೇನ್ ಮಾಡ್ತಿದ್ರು, ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ಉತ್ತರಾಧಿಕಾರದ ಹಕ್ಕಿಲ್ಲ, ಈ ನೀತಿಯನ್ನ ಜಾರಿ ತಂದು ಅನೇಕ ಪ್ರದೇಶಗಳನ್ನ ಸಂಸ್ಥಾನವನ್ನು ವಶಪಡಿಸ್ಕೊಂತಾರೆ. ಸತಾರ, ಜೈಪುರ, ಉದಯಪುರ, ಝಾನ್ಸಿ ಇವೆಲ್ಲ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯಿಂದಾಗಿ ಬ್ರಿಟಿಷರ ವಶವಾದ ರಾಜ್ಯ. ಇವೆಲ್ಲ ಕಡೆನೂ ಅಷ್ಟೇ, ಸತಾರ, ಜೈಪುರ, ಝಾನ್ಸಿ, ಉದಯಪುರ ಇವೆಲ್ಲ ಕಡೆನೂ ಅಷ್ಟೇ ಈ ದತ್ತು ಮಕ್ಕಳ ಹಕ್ಕಿನ ನೀತಿಯಿಂದಾಗಿ ಇವೆಲ್ಲ ಸಂಪೂರ್ಣವಾಗಿ ಬ್ರಿಟಿಷರ ವಶವಾಗ್ತವೆ. ಯಾವಾಗ ಬ್ರಿಟಿಷರ ವಶವಾಗ್ತವೋ ಈ ಒಂದು ಸತಾರ, ಜೈಪುರ, ಝಾನ್ಸಿ, ಉದಯಪುರ ಇಲ್ಲಿದ್ದಂತ ಎಲ್ಲ ಭಾರತೀಯರಿಗೆ ಅಸಮಾಧಾನವಾಗುತ್ತೆ. ನಮ್ಮ ಒಂದು ಪ್ರದೇಶವನ್ನ, ನಮ್ಮ ರಾಜ್ಯವನ್ನ ವಶಪಡಿಸಿಕೊಂಡಲ್ಲ ಬ್ರಿಟಿಷರು, ಎಲ್ಲ ಭಾರತೀಯರಿಗೆ ತೀವ್ರತರವಾದಂತಹ ಅಸಮಾಧಾನವಾಗುತ್ತೆ. ನೆಕ್ಸ್ಟ್ ಎರಡನೇ ಕಾರಣ ರಾಜಕೀಯ ಕಾರಣ. ಒಂದೇದು ದತ್ತು ಮಕ್ಕಳ ಹಕ್ಕಿನ ನೀತಿ ಜಾರಿಗೆ ತಂದ್ರಿಂದ ಎಲ್ಲ ಭಾರತೀಯರು ತೀವ್ರತರವಾದ ಅಸಮಾಧಾನಗೊಂಡು. ಎರಡನೇದು ಈ ಬ್ರಿಟಿಷರು ಏನ್ ಮಾಡ್ತಿದ್ರು, ಮೊಘಲ್ ಚಕ್ರವರ್ತಿ ಮತ್ತು ಔದ್ನ ನವಾಬನ್ನ, ಔದ್ ಪ್ರಾಂತ್ಯದ ನವಾಬನ್ನ ಏನ್ ಮಾಡ್ತಾರೆ, ಆಸ್ಥಾನದಿಂದ ಪದಚ್ಯುತಗೊಳಿಸ್ತಾರೆ, ಅಂದ್ರೆ ಆಸ್ಥಾನದಿಂದ ಹೊರ ಹಾಕ್ತಾರೆ. ಯಾವಾಗ ಮೊಘಲ್ ಚಕ್ರವರ್ತಿಯನ್ನ, ಔದ್ನ ನವಾಬನನ್ನ ಆಸ್ಥಾನದಿಂದ ಹೊರ ಹಾಕ್ತಾರೋ ಬ್ರಿಟಿಷರು, ಆಗ ಆ ಆಸ್ಥಾನದಲ್ಲಿದ್ದಂತ ಇವ್ರನ್ನ ಅವಲಂಬಿಸಿ ಅವರ ಆಸ್ಥಾನದಲ್ಲಿ ಕೆಲಸ ಮಾಡ್ತಿದ್ದಂತ ಲಕ್ಷಾಂತರ ಏನ್ ಮಾಡ್ತಾರೆ, ತಮ್ಮ ಕೆಲಸವನ್ನು ಕಳೆದುಕೊಂಡು ನಿರುದ್ಯೋಗಿಗಳಾಗ್ತಾರೆ. ಆ ಮೊಘಲ್ ಚಕ್ರವರ್ತಿ ಆಸ್ಥಾನದಲ್ಲಿದ್ದಂತಹ, ಔದ್ ಪ್ರಾಂತ್ಯದ ನವಾಬನ ಆಸ್ಥಾನದಲ್ಲಿದ್ದಂತಹ ಎಲ್ಲರೂ ಸಹ ಏನಾಗ್ತಾರೆ, ಅವರು ಕೆಲಸವನ್ನ ಕಳೆದುಕೊಂಡು ನಿರುದ್ಯೋಗಿಗಳಾಗ್ತಾರೆ. ಆ ನಿರುದ್ಯೋಗಕ್ಕೆ ನಮ್ಮ ನಿರುದ್ಯೋಗ ಯಾವ್ದವಲ್ಲ, ನಮ್ಮ ನಿರುದ್ಯೋಗಕ್ಕೆ ಕಾರಣರು ಬ್ರಿಟಿಷರು. ಅವ್ರನ್ನ ಯಾಗಾದ್ರೂ ಮಾಡಿ ಬ್ರಿಟಿಷರನ್ನು ಸೋಲಿಸಲೇಬೇಕು ಅಂತೇಳಿ ಅವರೆಲ್ಲರೂ ಸಹ ಮತ್ತೆ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತೇಳಿ ಒಂದು ಯೋಜನೆ ರೂಪಿಸ್ತಾ ಇದ್ರು. ಆ ಯೋಜನೆ ಪ್ರತಿಫಲವಾಗಿ 1857 ದಂಗೆ ನಡೆದಿತ್ತು. ಅರ್ಥ ಆಯ್ತು ವಿದ್ಯಾರ್ಥಿಗಳೇ? 1857 ಯಾಕೆ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೀತು ಅಂದ್ರೆ, ಈ ಎರಡೂ ರಾಜಕೀಯ ಕಾರಣಗಳು ಬಹಳ ಪ್ರಮುಖವಾದಂತಹ ಕಾರಣಗಳು. ಅಂದ್ರೆ ದತ್ತು ಮಕ್ಕಳ ಹಕ್ಕಿನ ನೀತಿನ ಜಾರಿಗೆ ತಂದಿದ್ದು
ಮತ್ತೆ ಮೊಘಲ್ ಚಕ್ರವರ್ತಿ ಔದ್ ನವಾಬನನ್ನ ಆಸ್ಥಾನದಿಂದ ಹೊರಹಾಕಿದ. ಈ ಔದ್ ನವಾಬನನ್ನ ಆಸ್ಥಾನದಿಂದ ಹೊರಹಾಕ್ತಾರೆ. ಈ ಮೊಘಲ್ ಚಕ್ರವರ್ತಿ ಮತ್ತು ಔದ್ ನವಾಬನನ್ನ ಆಸ್ಥಾನದಿಂದ ಹೊರಹಾಕಿದ್ರಿಂದ ಅವರನ್ನು ಅವಲಂಬಿಸಿದಂತ ಲಕ್ಷಾಂತರ ಕೆಲಸಗಾರರು ತಮ್ಮ ಕೆಲಸವನ್ನ ಕಳೆದುಕೊಂಡು ನಿರುದ್ಯೋಗಿಗಳಾದರು. ಅವರ ನಿರುದ್ಯೋಗಕ್ಕೆ ಕಾರಣಕರ್ತರು ಬ್ರಿಟಿಷರು. ಅದರಿಂದ ಅವರು ಸಹ ಈ ಒಂದು ತಮ್ಮ ಹೋರಾಟವನ್ನು ಮಾಡಬೇಕು ಬ್ರಿಟಿಷರ ವಿರುದ್ಧ ಅಂತೇಳಿ ಒಂದು ಯೋಜನೆಯನ್ನು ಹಾಕೊಂಡಿದ್ರು. ಆ ಯೋಜನೆಯ ಪ್ರತಿಫಲವೇ 1851 ನಡೆಯಿತು. ಆಗ ನೆಕ್ಸ್ಟ್ ಈ 1851 ಕಾರಣಗಳಲ್ಲಿ ಮೊದಲನೇದು ರಾಜಕೀಯ ಕಾರಣ ಆಯಿತು. ಎರಡನೇದು ಆರ್ಥಿಕ ಕಾರಣಗಳು. ಏನ್ ಆರ್ಥಿಕ ಕಾರಣಗಳು ಅಂತಂದ್ರೆ, ಈ ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಆಗುತ್ತೆ. ಇಂಗ್ಲೆಂಡ್ ಅಲ್ಲಿ ಕೈಗಾರಿಕಾ ಕ್ರಾಂತಿ ಆದ ನಂತರ ಇಂಗ್ಲೆಂಡ್ ನಲ್ಲಿ ಅನೇಕ ಹೊಸ ಹೊಸ ಕೈಗಾರಿಕೆಗಳು, ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ. ಹೊಸ ಕಾರ್ಖಾನೆಗಳು, ಕೈಗಾರಿಕೆಗಳು ಸ್ಥಾಪನೆ ಆದ ನಂತರ ಇಂಗ್ಲೆಂಡ್ ಕೆಲವು ವ್ಯಾಪಾರಿ ರಾಷ್ಟ್ರವಾಗಿರೋದೆ ಕೈಗಾರಿಕೆಗಳ ಕಾರ್ಯಾಗಾರವಾಗುತ್ತೆ. ಅಂದ್ರೆ ಕೆಲವು ವ್ಯಾಪಾರಿ ರಾಷ್ಟ್ರ ಅಲ್ಲ, ಕೈಗಾರಿಕೆಗಳ ಕಾರ್ಯಾಗಾರ. ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು, ಹೊಸ ಹೊಸ ಉದ್ಯಮಗಳು, ಕಾರ್ಖಾನೆಗಳು ಸ್ಥಾಪನೆ ಆಗ್ತವೆ. ಯಾವಾಗ ಹೊಸ ಹೊಸ ಕೈಗಾರಿಕೆಗಳು, ಕಾರ್ಖಾನೆಗಳು ಸ್ಥಾಪನೆ ಆಗ್ತಾವೋ ಆಗ ಬ್ರಿಟಿಷರು ಏನ್ ಮಾಡ್ತಾರೆ, ಭಾರತದಿಂದ ತಂದಂತಹ ವಸ್ತುಗಳನ್ನ ಇಂಗ್ಲೆಂಡ್ ಅಲ್ಲಿ ಮಾರಬೇಕು ಅಂದಾಗ ಆಗ ಹೆಚ್ಚು ಸುಂಕವನ್ನ ವಿಧಿಸ್ತಾ ಇದ್ರು, ದುಬಾರಿ ಸುಂಕವನ್ನ ವಿಧಿಸ್ತಾ ಇದ್ರು. ಹೆಚ್ಚು ದುಬಾರಿ ಸುಂಕವನ್ನು ವಿಧಿಸುವಾಗ ಅದನ್ನು ಪಾವತಿಸಲಾಗದೆ ಭಾರತೀಯರು ಸಾಕಷ್ಟು ಭಾರತೀಯರ ಶೋಷಣೆಯನ್ನ ಬ್ರಿಟಿಷರು ಮಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಭಾರತ ಯಾವಾಗ ಇಂಗ್ಲೆಂಡ್ ಅಲ್ಲಿ ಕೈಗಾರಿಕೆಗಳು, ಕಾರ್ಖಾನೆಗಳು ಸ್ಥಾಪನೆ ಆಗ್ತಾವೋ ಅಲ್ಲಿ ವಸ್ತುಗಳನ್ನು ಉತ್ಪಾದನೆ ಮಾಡೋಕೆ ಕಚ್ಚಾ ವಸ್ತುಗಳು ಬೇಕಾಯ್ತು. ಆ ಕಚ್ಚಾ ವಸ್ತುಗಳನ್ನ ಭಾರತದಿಂದ ನಾವು ಕಳಿಸ್ಕೊಡ್ತಾ ಇದ್ವಿ. ಭಾರತದಿಂದ ಕಚ್ಚಾ ವಸ್ತುಗಳನ್ನು ನಾವು ಕಳಿಸ್ತಾ ಇದ್ದು, ಅವರು ಇಂಗ್ಲೆಂಡ್ ಅಲ್ಲಿ ಆ ಕೈಗಾರಿಕೆಗಳಲ್ಲಿ ಆ ಕಚ್ಚಾ ವಸ್ತುಗಳನ್ನ ಸಿದ್ಧಪಡಿಸಿದ ವಸ್ತುಗಳನ್ನಾಗಿ ಮಾಡಿ ಮತ್ತೆ ನಮ್ಮ ದೇಶಕ್ಕೆ ತಂದು ನಮ್ಮ ದೇಶದಲ್ಲಿ ಮಾರ್ತಾ ಇದ್ರು. ಅಂದ್ರೆ ಉದಾಹರಣೆ ಹೇಳ್ಬೇಕು ಅಂದ್ರೆ, ಈಗ ನಾವು ಕಚ್ಚಾ ವಸ್ತು ಆದಂತ ಹತ್ತಿಯನ್ನ ನಾವು ಕಳಿಸ್ಕೊಟ್ರೆ ಇಂಗ್ಲೆಂಡಿಗೆ, ಅವರು ಅದನ್ನ ಹತ್ತಿಯನ್ನ ಸಿದ್ಧಪಡಿಸಿದ ವಸ್ತುವನ್ನಾಗಿ ಹತ್ತಿ ಬಟ್ಟೆಯನ್ನಾಗಿ ಪರಿವರ್ತಿಸಿ ನಮ್ಮ ದೇಶಕ್ಕೆ ತಂದು ಮಾರ್ತಾ ಇದ್ರು. ಆಗ ಈ ನಮ್ಮ ದೇಶದಲ್ಲಿ ಇದ್ದಂತಹ ಸಣ್ಣ ಸಣ್ಣ ಕೈಗಾರಿಕೆಗಳು ಉತ್ಪಾದನೆ ಆದಂತಹ ವಸ್ತುಗಳು ಇಂಗ್ಲೆಂಡ್ ನಲ್ಲಿ ದೊಡ್ಡ ಪ್ರಮಾಣದ ಕೈಗಾರಿಕೆಗಳಲ್ಲಿ ಉತ್ಪಾದನೆ ಆದಂತಹ ವಸ್ತುಗಳು ನಮ್ಮ ದೇಶಕ್ಕೆ ತಂದಾಗ ಈ ಭಾರತದ ವಸ್ತುಗಳು ಇಂಗ್ಲೆಂಡ್ನ ವಸ್ತುಗಳೊಂದಿಗೆ ಪೈಪೋಟಿಯನ್ನು ಎದುರಿಸಲಾಗದೆ ಸಂಪೂರ್ಣವಾದಂತಹ ಒಂದು ಯಾರು ಸಹ ಬೇಡಿಕೆ ಇದ್ದಂತಾಗ ಭಾರತದ ವಸ್ತುಗಳಿಗೆ ಬೇಡಿಕೆ ಸಿಗಲ್ಲ. ಯಾವಾಗ ಭಾರತ ವಸ್ತುಗಳಿಗೆ ಬೇಡಿಕೆ ಸಿಗಲ್ಲೋ ಇವನ್ನ ಅವಲಂಬಿಸಿದಂತಹ ಕೈಗಾರಿಕೆಗಳಂತ ಭಾರತದ ಕೈಗಾರಿಕೆಗಳು ಸಂಪೂರ್ಣವಾಗಿ ಅವನತಿಯಾಗ್ತವೆ. ಭಾರತದ ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು ಎಲ್ಲ ಸಂಪೂರ್ಣವಾಗಿ ಅವನತಿ ಆಗ್ತವೆ. ಈ ಕೈಗಾರಿಕೆಯಿಂದಲೂ ಸಹ, ಕೈಗಾರಿಕಾ ಕ್ರಾಂತಿಯ ಪ್ರತಿಫಲದಿಂದಲೂ ಸಹ ಭಾರತದವರು, ಬ್ರಿಟಿಷರು ಭಾರತೀಯರನ್ನ ಸಾಕಷ್ಟು ಶೋಷಣೆಯನ್ನ, ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ ಮಾಡ್ತಾರೆ. ಅದಕ್ಕೆ ಒಬ್ಬ ಭಾರತೀಯ ಇತಿಹಾಸಕಾರ, ಸಮಾಜಶಾಸ್ತ್ರಜ್ಞ ದಾದಾಬಾಯಿ ನವರೋಜಿ ಅವರೊಂದು ಮಾತಾಡ್ತಾರೆ. ಅವರು ತಮ್ಮ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನ ಮಂಡಿಸ್ತಾರೆ. ಆ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ಹೇಳ್ತಾರೆ, ಭಾರತ ಇಂಗ್ಲೆಂಡ್ಗೆ ಹಾಲು ಕೊಡುವ ಹಸುವಾಯಿತು. ಅಂದ್ರೆ ಇಂಗ್ಲೆಂಡ್ ರಾಷ್ಟ್ರಕ್ಕೆ ಹಾಲು ಕೊಡುವ ಹಸುವಾಯಿತು. ಅಂದ್ರೆ ಭಾರತದ ಸಂಪತ್ತು, ಭಾರತದ ಹಣ ಇಂಗ್ಲೆಂಡಿಗೆ ಹರಿದು ಹೋಗುತ್ತಿತ್ತು ಅಂತೇಳಿ ಅವರು ತನ್ನ ಸಂಪತ್ತಿನ ಸೋರಿಕೆ ಸಿದ್ಧಾಂತದಲ್ಲಿ ಅವರ ತಮ್ಮ ವಿಷಯವನ್ನ ಭಾರತೀಯರ ಮುಂದಿಡ್ತಾರೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ, ಭಾರತದಲ್ಲಿನ ಕಚ್ಚಾ ವಸ್ತುವನ್ನ ತಾಂಡು ಅಲ್ಲಿ ಸಿದ್ಧಪಡಿಸಿದ ವಸ್ತುವನ್ನಾಗಿ ಮಾಡಿ ಭಾರತಕ್ಕೆ ತಂದು ಅವನ್ನ ಭಾರತೀಯರಿಗೆ ಅತಿ ಹೆಚ್ಚು ಬೆಲೆಗೆ ಮಾರಾಟ ಮಾಡ್ತಾರೆ. ಹೀಗೆ ಭಾರತದಿಂದ ಸಾಕಷ್ಟು ಶೋಷಣೆಯನ್ನು ಭಾರತೀಯರ ಮೇಲೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಈ ಜಮೀನ್ದಾರಿ ಪದ್ಧತಿ ಅಂದ್ರೆ ಈ ಜಮೀನ್ದಾರರನ್ನು ಸಹ ಬ್ರಿಟಿಷರು ನೇಮಿಸಿ ಆ ಜಮೀನ್ದಾರರು ರೈತರ ಮೇಲೆ ಹೆಚ್ಚು ಕಂದಾಯವನ್ನು ವಿಧಿಸ್ತಾ ಇದ್ರು. ರೈತರು ತಾವು ಬೆಳೆದಂತ ಉತ್ಪನ್ನದಲ್ಲಿ ಇಂತಿಷ್ಟು ಭಾಗವನ್ನ ಅವರು ಬ್ರಿಟಿಷರಿಗೆ ಕೊಡ್ಬೇಕಾಯ್ತು. ಹೀಗೆ ಆ ಒಂದು ಇನಾಮ್ ಆಯೋಗವನ್ನು ನೇಮಿಸಿ ಇನಾಮ್ ಭೂಮಿಯನ್ನು ವಶಪಡಿಸ್ಕೊಂತಾರೆ. ಇನಾಮ್ ಆಯೋಗ ನೇಮಿಸಿ ಇನಾಮ್ ಭೂಮಿಯನ್ನು ವಶಪಡಿಸ್ಕೊಂತಾರೆ. ರೈತರ ಮೇಲೆ ಅತಿ ಹೆಚ್ಚು ಕಂದಾಯವನ್ನು ವಿಧಿಸಿ ಕಂದಾಯವನ್ನು ಸಹ ವಸೂಲಿ ಮಾಡ್ತಾರೆ. ಹೀಗೆ ರೈತರನ್ನ ಆರ್ಥಿಕವಾಗಿ ಸಾಕಷ್ಟು ಶೋಷಣೆಗೆ ಒಳಪಡಿಸ್ತಾರೆ. ಈ ಮೂಲಕವಾಗಿ ಎಲ್ಲ ರೈತರು ಸಹ ಬ್ರಿಟಿಷ್ ವಿರುದ್ಧ ಹೋರಾಡಬೇಕು ಅಂತೇಳಿ ಒಂದು ನಿರ್ಧಾರವನ್ನ ಮಾಡ್ತಾರೆ.
ಯಾಕಂದ್ರೆ ಆರ್ಥಿಕವಾಗಿ ಶೋಷಣೆಯನ್ನ ಬ್ರಿಟಿಷರಿಂದ ಅನುಭವಿಸಿ ಹೆಚ್ಚು ಕಂದಾಯವನ್ನು ಕಟ್ಟಲಾಗದಂತ ಸ್ಥಿತಿಯನ್ನ, ಶೋಚನೀಯ ಸ್ಥಿತಿಯನ್ನ ತಲುಪಿ ಎಲ್ಲ ರೈತರು ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತೇಳಿ ಒಂದು ಯೋಜನೆಯನ್ನ ಹಾಕೊಂತಾರೆ, ಒಂದು ಹೋರಾಟವನ್ನು ಮಾಡಬೇಕು, ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂತಾರೆ. ಆ ಮನೋಭಾವನೆಯ ಪ್ರತಿಫಲವಾಗಿ 1850 ನಡೆಯಿತು. ಇದು ಆರ್ಥಿಕ ಕಾರಣಗಳು ಬಂದಾಗ ಎರಡು ಆರ್ಥಿಕ ಕಾರಣ, ಒಂದು ಕೈಗಾರಿಕಾ ಕ್ರಾಂತಿ, ಎರಡನೇದಾಗಿ ಜಮೀನ್ದಾರಿ ಪದ್ಧತಿಯಿಂದಾಗಿ ಸಾಕಷ್ಟು ಶೋಷಣೆಗೆ ಒಳಗಾಗ್ತಾ ರೈತರು, ಮೂರನೇದಾಗಿ ಇನಾಮ್ ಭೂಮಿಯನ್ನ ವಾಪಸ್, ಅಂದ್ರೆ ಇನಾಮ್ ಆಯೋಗವನ್ನ ನೇಮಿಸಿ ಇನಾಮ್ ಭೂಮಿಯನ್ನ ರೈತರಿಂದ ವಾಪಸ್ ಪಡೆದಿತ್ತು. ಈ ಮೂರು ಆರ್ಥಿಕ ಕಾರಣಗಳಿಂದ 1850 ಪ್ರಮುಖ ಕಾರಣಗಳು, ಆರ್ಥಿಕ ಕಾರಣಗಳು. ನೆಕ್ಸ್ಟ್ ಒಂದು ರಾಜಕೀಯ ಕಾರಣ ಆಯಿತು, ಎರಡನೇದು ಆರ್ಥಿಕ ಕಾರಣ, ಮೂರನೇದು ಆಡಳಿತಾತ್ಮಕ ಕಾರಣ. ಹಾಗಾದ್ರೆ ಆಡಳಿತಾತ್ಮಕ ಕಾರಣಗಳೇನು? ನಾನು ಆಗ್ಲೇ ಹೇಳಿದಂಗೆ ಬ್ರಿಟಿಷರು ತಮ್ಮ ಆಡಳಿತ ಅವಧಿಯಲ್ಲಿ ಆಡಳಿತಕ್ಕೆ ಅನುಕೂಲಕ್ಕೆ ತಕ್ಕಂತೆ ಅವರ ಆಡಳಿತ ಹೊಸ ಹೊಸ ಕಾನೂನುಗಳನ್ನ ಜಾರಿಗೆ ತರ್ತಾ ಇದ್ರು. ಅವರು ತಂದಂತ ಕಾನೂನುಗಳು ಪಕ್ಷಪಾತವಾಗಿದ್ದು, ನಿಷ್ಪಕ್ಷಪಾತವಾಗಿರಲಿಲ್ಲ, ಪಕ್ಷಪಾತವಾಗಿದ್ದು. ಒಬ್ಬರಿಗೆ ಒಂದು ಕಾನೂನು, ಇನ್ನೊಬ್ಬರಿಗೆ ಇನ್ನೊಂದು ಕಾನೂನು. ಅವ್ರು ತಂದಂತ ಕಾನೂನು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳು, ಬ್ರಿಟಿಷರಿಗೆ ಒಂದು ನಿಯಮಗಳು, ಭಾರತೀಯರಿಗೆ ಒಂದು ನಿಯಮಗಳು. ಈ ರೀತಿ ಪಾರ್ಶಿಯಾಲಿಟಿ, ತಾರತಮ್ಯವನ್ನ ಬ್ರಿಟಿಷರು ಮಾಡ್ತಾ ಇದ್ರು. ಅಷ್ಟೇ ಅಲ್ಲ, ಅವರ ಒಂದು ಭಾಷೆ, ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಆಗಿರುತ್ತೆ. ನ್ಯಾಯಾಲಯದ ಭಾಷೆ ಆಂಗ್ಲ ಭಾಷೆ ಆಗಿರುತ್ತೆ. ಆದ್ರಿಂದ ಆ ನ್ಯಾಯಾಧೀಶರು ಆಂಗ್ಲ ಭಾಷೆಯಲ್ಲಿ ನ್ಯಾಯವನ್ನ, ವಾದವನ್ನ ಮಂಡಿಸ್ತಾ ಇರ್ತಾರೆ. ಅದು ಭಾರತೀಯರಿಗೆ ಅರ್ಥವಾಗ್ತಿರಲ್ಲ. ಆಮೇಲೆ ಭಾರತೀಯರಿಗೆ ಪ್ರತ್ಯೇಕವಾದಂತಹ ನಿಯಮಗಳು, ನೋಡಿ, ಭಾರತೀಯರಿಗೆ ಪ್ರತ್ಯೇಕವಾದಂತಹ ನಿಯಮಗಳು ಅನ್ವಯ ಆಗ್ತಾ ಇರ್ತವೆ. ಹೊಸ ನಾಗರಿಕ ಅಪರಾಧ ಕಾಯ್ದೆಗಳನ್ನ, ಹೊಸ ಹೊಸ ಕಾಯ್ದೆಗಳನ್ನ, ಹೊಸ ಹೊಸ ನಾಗರಿಕ ಕಾನೂನುಗಳನ್ನ, ಕಾಯ್ದೆಗಳನ್ನ ಬ್ರಿಟಿಷರು ಜಾರಿಗೆ ತಂದಿದ್ರು. ಕಾನೂನಲ್ಲಿ ಪಕ್ಷಪಾತ ಇತ್ತು. ಅಂದ್ರೆ ಬ್ರಿಟಿಷರು ತಂದಂತ ಕಾನೂನಲ್ಲಿ ಪಕ್ಷಪಾತ, ಭಾರತೀಯರಿಗೆ ಒಂದು ರೀತಿಯಾದಂತಹ ಕಾನೂನು, ಬ್ರಿಟಿಷರಿಗೆ ಒಂದು ಕಾನೂನು, ಹೀಗೆ ಒಂದು ಪಕ್ಷಪಾತವಂತ ಮನೋಧರಣೆಯನ್ನ ಅವರು ಬೆಳೆಸಿದ್ರು. ಆಂಗ್ಲ ಭಾಷೆ ನ್ಯಾಯಾಲಯದ ಭಾಷೆ ಆಗಿರುತ್ತೆ, ಭಾರತೀಯರಿಗೆ ಪ್ರತ್ಯೇಕವಾದಂತಹ ನಿಯಮಗಳು ಜಾರಿಗೆ ತಂದಿದ್ರು. ಹೀಗೆ ವಿದ್ಯಾರ್ಥಿಗಳೇ, ಈ ಆಡಳಿತಾತ್ಮಕವಾಗಿಯೂ ಸಹ ಸಾಕಷ್ಟು ಒಂದು ದೌರ್ಜನ್ಯವನ್ನ, ದಬ್ಬಾಳಿಕೆಯನ್ನ, ಶೋಷಣೆಯನ್ನ ಬ್ರಿಟಿಷರು ಮಾಡಿದ್ರು. ಈ ಶೋಷಣೆಯ ಪ್ರತಿಫಲವಾಗಿ ಎಲ್ಲ ಭಾರತೀಯರು ಸಹ ಬ್ರಿಟಿಷರದ ಹೋರಾಡಬೇಕು ಎಂಬ ಒಂದು ಮನೋಭಾವನೆಯನ್ನ ಅವರು ಬೆಳೆಸ್ಕೊಂತಾರೆ. ನೆಕ್ಸ್ಟ್ ನಾಲ್ಕನೇದು ಸೈನಿಕ ಕಾರಣಗಳು. ಅಂದ್ರೆ ಈ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಅವರ ಒಂದು ಸೇನೆಯಲ್ಲಿ ಭಾರತೀಯ ಸಿಪಾಯಿಗಳು ಇದ್ರು, ಭಾರತೀಯ ಸೈನಿಕರು, ಸಿಪಾಯಿಗಳು ಇದ್ರು. ಆದ್ರೆ ಈ ಭಾರತೀಯ ಸೈನಿಕರಿಗೆ ಒಂದು ನಿರ್ದಿಷ್ಟವಾದಂತ ವೇತನ, ಬಡ್ತಿ, ಬ್ರಿಟಿಷ್ ಸೈನಿಕರಿಗಿದ್ದಂತಹ ಒಂದು ವೇತನ, ಬಡ್ತಿ ಸೌಲಭ್ಯಗಳು ಭಾರತೀಯ ಸಿಪಾಯಿಗಳಿಗಿರಲಿಲ್ಲ. ಅಂದ್ರೆ ಬ್ರಿಟಿಷ್ ಸೈನಿಕರಿಗೆ ಹೆಚ್ಚು ವೇತನ ಕೊಡ್ತಾ ಇದ್ರು, ಹೆಚ್ಚು ಸಂಬಳ ಕೊಡ್ತಾ ಇದ್ರು, ಅವರಿಗೆ ಹೆಚ್ಚು ಬಡ್ತಿ ಅವಕಾಶಗಳಿದ್ದು, ವಿವಿಧ ರೀತಿಯ ಸೌಲಭ್ಯಗಳಿದ್ದು ಬ್ರಿಟಿಷ್ ಸೈನಿಕರಿಗೆ. ಆದ್ರೆ ಭಾರತೀಯ ಸೈನಿಕರಿಗೆ ಯಾವುದೇ ರೀತಿ ವೇತನ ಇರಲಿಲ್ಲ, ಸೌಲಭ್ಯ ಇರಲಿಲ್ಲ, ಬಡ್ತಿ ಸೌಲಭ್ಯಗಳು ಕಡಿಮೆ ಇತ್ತು, ವೇತನ ಪ್ರಮಾಣವೂ ಸಹ ಬ್ರಿಟಿಷ್ ಸೈನಿಕರಿಗಿಂತ ಕಡಿಮೆ ಇತ್ತು. ಅಷ್ಟೇ ಅಲ್ಲ, ಈ ಭಾರತೀಯ ಸೈನಿಕರು ದೂರದ ಪ್ರದೇಶಗಳಿಗೆ ಹೋಗಿ ಸೇವೆ ಸಲ್ಲಿಸಬೇಕಾಯಿತು, ಸಮುದ್ರದ ಆಚೆ, ಸಾಗರದ ಆಚೆ ಹೋಗಿ ಅವರು ಕೆಲಸ ಮಾಡಬೇಕಾಯಿತು, ಸೇವೆಯನ್ನು ಸಲ್ಲಿಸಬೇಕಾಗಿತ್ತು. ಈ ರೀತಿಯಾದ ತಾರತಮ್ಯ ಮನೋಭಾವನೆಯನ್ನ ಬೆಳೆಸಿದರು ಅಂತಂದ್ರೆ ಬ್ರಿಟಿಷರು. ಈ ಸೈನಿಕರ ಸ್ಥಿತಿ ಮಾತ್ರ ಬಹಳ ಅತ್ಯಂತ ಶೋಚನೀಯವಾಗಿರೋದು. ಬ್ರಿಟಿಷ್ ಸೈನಿಕರಿಗೆ ಹೋಲಿಕೆ ಮಾಡಿದ್ರೆ ಭಾರತೀಯ ಸೈನಿಕರ ಸ್ಥಿತಿ ಅತ್ಯಂತ ಶೋಚನೀಯವಾಗಿತ್ತು. ಈ ಎಲ್ಲಾ ಕಾರಣಗಳು ಸೈನಿಕವಾಗಿಯೂ ಸಹ ಎಲ್ಲಾ ಸೈನಿಕರು ಅಷ್ಟೆಲ್ಲ ಶೋಚನೀಯ ಸ್ಥಿತಿನ ತಲುಪಿ ಬ್ರಿಟಿಷರಿಗೆ ಹೋರಾಡಬೇಕು ಅಂತ ಮನೋಭಾವನೆಯನ್ನ ಬೆಳೆಸ್ಕೊಂತಾರೆ. ನಂತರ ಐದನೇ ಕಾರಣ, ತತ್ಕ್ಷಣದ ಕಾರಣ. ಅಂದ್ರೆ ಈ 1857 ನಡೆಯುವುದಕ್ಕೆ ರಾಜಕೀಯ ಕಾರಣ, ಆರ್ಥಿಕ, ಆಡಳಿತಾತ್ಮಕ, ಸೈನಿಕ, ಈ ನಾಲ್ಕು ಕಾರಣಗಳು, ನಾಲ್ಕು ಅಂಶಗಳು ಕಾರಣ. ಈ ನಾಲ್ಕು ಅಂಶಗಳಿಂದಲೂ ದಂಗೆ ನಡಿಬೇಕು ಅನ್ನೋ ಒಂದು ಹಂತಕ್ಕೆ ತಲುಪಿರುತ್ತೆ. ಆದ್ರೆ ಒಂದು ದಂಗೆಯ ಕಿಚ್ಚನ್ನ ಹಚ್ಚಿತ್ತು ಅಂತಂದ್ರೆ ಈ ಒಂದು ಕಾರಣ, ಈ ಒಂದು ಅಂಶ. ಅಂದ್ರೆ ತತ್ಕ್ಷಣವಾಗಿ ಆಗಿಂದಾಗಿ ಒಂದು ಘಟನೆ ನಡೆಯುತ್ತೆ. ಆ ಘಟನೆ ಈ ಒಂದು ದಂಗೆ ನಡೆಯಕ್ಕೆ ಬಹಳ ಕಾರಣವಾಗುತ್ತೆ. ಹಾಗಾದ್ರೆ ಏನು ಘಟನೆ ಅಂದ್ರೆ, ಈ ಭಾರತೀಯ ಸಿಪಾಯಿಗಳಿಗೆ ಹೊಸ ಬಂದೂಕುಗಳನ್ನ ನೀಡಿರ್ತಾರೆ, ಹೊಸ ರಾಯಲ್ ಎನ್ಫೀಲ್ಡ್ ಅಂತ ಹೇಳಿ.
ಈ ರಾಯಲ್ ಎನ್ಫೀಲ್ಡ್ ಬಂದೂಕುಗಳನ್ನ ನೀಡಿರುತ್ತೆ. ಆ ರಾಯಲ್ ಎನ್ಫೀಲ್ಡ್ ಬಂದೂಕಿನ ಆ ತುಪಾಕಿಗಳಿಗೆ ಈ ಹಸು ಮತ್ತು ಹಂದಿಯ ಕೊಬ್ಬನ ಮಾಡಿರ್ತಾರೆ, ಸವರಿರ್ತಾರೆ. ಹಸು ಮತ್ತು ಹಂದಿಯ ಕೊಬ್ಬನ ಮಾಡಿರ್ತಾರೆ. ಆ ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿಗಳಿಗೆ ಸವರಿರ್ತಾರೆ. ಅದನ್ನ ಸೈನಿಕರು, ಭಾರತೀಯ ಸಿಪಾಯಿಗಳು ಅದನ್ನೇ ಮಾಡ್ತು ಬಾಯಿಂದ ಕಚ್ಚಿ ತೆಗಿಬೇಕಾಗುತ್ತೆ. ಯಾವಾಗ ಬಾಯಿಂದ ಕಚ್ಚಿ ತೆಗಿಬೇಕು ಅಂತೇಳಿ ಆದೇಶವನ್ನು ಬ್ರಿಟಿಷರು ಹೊರಡಿಸ್ತಾರೋ ಆಗ ಎಲ್ಲ ಭಾರತೀಯ ಸಿಪಾಯಿಗಳಿಗೆ ಸಿಟ್ಟು ಬರುತ್ತೆ, ಬಹಳ ಅಸಮಾಧಾನ ಆಗುತ್ತೆ. ಯಾಕೆ ಅಂದ್ರೆ ಹಿಂದೂಗಳಿಗೆ ಹಸು ಬಹಳ ಪವಿತ್ರವಾದ, ಹಿಂದೂ ಸಂಪ್ರದಾಯದ ಪ್ರಕಾರವಾಗಿ ಹಸು ಬಹಳ ಪವಿತ್ರ ಹಿಂದೂಗಳಿಗೆ. ಇನ್ನು ಮುಸಲ್ಮಾನರಿಗೂ ಸಹ ಹಂದಿ ನಿಷಿದ್ಧವಾದದ್ದು. ಇದರಿಂದಾಗಿ ನಮ್ಮ ಧಾರ್ಮಿಕ ಮನೋಭಾವವನ್ನು ಹಾಳು ಮಾಡ್ತಾ ಇದ್ದಾರೆ ಬ್ರಿಟಿಷರು ಅಂತೇಳಿ ಎಲ್ಲ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ತಮ್ಮ ಅಸಮಾಧಾನವನ್ನು ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿ ಮಾಡ್ತಾನೆ, ಬ್ಯಾರಕ್ಪುರದಲ್ಲಿರುವಂತ ಎಲ್ಲ ಸೈನಿಕರಿಗೆ ಒಂದು ಆದೇಶ ಹೊರಡಿಸ್ತಾನೆ, ನೀವು ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿಯನ್ನ ಅದನ್ನ ಬಾಯಿಂದ ಕಚ್ಚಿ ತೆಗಿಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸ್ತಾನೆ. ಆಗ ಬ್ಯಾರಕ್ಪುರದಲ್ಲಿರುವಂತ ಎಲ್ಲ ಸೈನಿಕರು ಅದನ್ನ ವಿರೋಧಿಸಿ ಆ ಆದೇಶವನ್ನು ತಿರಸ್ಕರಿಸ್ತಾರೆ. ಅದೇ ಸಂದರ್ಭದಲ್ಲಿ ಒಬ್ಬ ಮಂಗಲ್ ಪಾಂಡೆ ಅಂತ ಒಬ್ಬ ಭಾರತೀಯ ಸಿಪಾಯಿ ಮಾಡ್ತಾನೆ. ಭಾರತೀಯ ಸಿಪಾಯಿ ಬ್ರಿಟಿಷ್ ಅಧಿಕಾರಿಯನ್ನ ಕೊಂದಾಕ್ತಾನೆ. ಆಗ ಬ್ರಿಟಿಷ್ ಸೈನಿಕರು ಏನ್ ಮಾಡ್ತಾರೆ, ಆ ಮಂಗಲ್ ಪಾಂಡೆಯನ್ನ ಬಂಧಿಸಿ ಅವನ ಸೆರೆಮನೆಯಲ್ಲಿ ಬಂಧಿಸಿ ನಂತರ ಅವನ್ನ ಗಲ್ಲಿಗೇರಿಸ್ತಾರೆ. ಈ ಏನ್ ರಾಯಲ್ ಎನ್ಫೀಲ್ಡ್ ಬಂದೂಕಿನ ತುಪಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ ಸವರಿದ್ರು ಎಂಬ ವದಂತಿ ಎಲ್ಲ ಕಡೆ ಹಬ್ಬುತ್ತು. ಆ ವದಂತಿ ಏನ್ ಹಬ್ಬುತ್ತೋ, ಆ ಕಿಚ್ಚು ಯಾವಾಗ ಆ ವದಂತಿಯ ರೂಪದಲ್ಲಿ ಹಬ್ಬುತ್ತೋ, ಆ ಇಡೀ ಒಂದು ಘಟನೆ ಒಂದು ಸ್ವರೂಪವನ್ನ ತಾಳುತ್ತೆ, ಎಲ್ಲ ಕಡೆ ದಂಗೆ ಹರಡುತ್ತೆ. ಹೀಗೆ 1857 ದಂಗೆ ನಮ್ಮ ಭಾರತ ಇತಿಹಾಸಕಾರ ಹೇಳಿದಂತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು ಇಂಗ್ಲಿಷ್ ಇತಿಹಾಸಕಾರ ಹೇಳಿದಂತೆ ಸಿಪಾಯಿ ದಂಗೆ ಪ್ರಮುಖ ಕಾರಣಗಳು ಅಂದಾಗ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಆಡಳಿತಾತ್ಮಕ ಕಾರಣ, ಸೈನಿಕ ಕಾರಣ, ದಂಗೆಯ ತತ್ಕ್ಷಣ ಕಾರಣ. ಈ 5 ಕಾರಣಗಳಿಂದಾಗಿ 1857 ದಂಗೆ ನಡೆಯುತ್ತೆ. ಹೇಳ್ತಾರೆ ಎಕ್ಸಾಮ್ ಅಲ್ಲಿ 1857 ದಂಗೆಗೆ ಕಾರಣಗಳು ಏನು, ಕಾರಣಗಳನ್ನು ಬರೆಯುವುದರಿಂದ ಈ 5 ಕಾರಣಗಳನ್ನ ಬರೀಬೇಕಾಗುತ್ತೆ. ಇಲ್ಲ ಅಂದ್ರೆ 1857 ದಂಗೆ ಅಥವಾ ಸಿಪಾಯಿ ದಂಗೆಯ ರಾಜಕೀಯ ಕಾರಣಗಳನ್ನ ಬರೆಯದಿದ್ದಾಗ ರಾಜಕೀಯ ಕಾರಣಗಳು ದತ್ತು ಮಕ್ಕಳಿಗೆ ಕಿಲಾ ನೀತಿ 1, 2 ಮೊಘಲ್ ಚಕ್ರವರ್ತಿ ಅವ್ರನ್ನ ನವಾಬನನ್ನ ಬ್ರಿಟಿಷ್ ಅಧಿಕಾರದಿಂದ ಪದಚ್ಯುತಗೊಳಿಸಿತು. ಹೀಗೆ ವಿದ್ಯಾರ್ಥಿಗಳೇ 1857 ದಂಗೆ ಅಥವಾ ಸಿಪಾಯಿ ದಂಗೆಗೆ ಈ 5 ಕಾರಣಗಳು, ರಾಜಕೀಯ ಕಾರಣ, ಆರ್ಥಿಕ ಕಾರಣ, ಆಡಳಿತಾತ್ಮಕ ಕಾರಣ ಮತ್ತು ಸೈನಿಕ ಕಾರಣ ಮತ್ತು ದಂಗೆಯ ತತ್ಕ್ಷಣದ ಕಾರಣ, ಈ 5 ಕಾರಣಗಳಿಂದ ಸಿಪಾಯಿ ದಂಗೆ 1857 ಅಥವಾ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ನಡೆಯಿತು. ನೆಕ್ಸ್ಟ್ ಹಾಗಾದ್ರೆ ಈ 1857 ಈ ದಂಗೆ ಯಾವ್ಯಾವ ಪ್ರದೇಶದಲ್ಲಿ ನಡೆಯಿತು, ದಂಗೆ ನಡೆದ ರೀತಿ, ದಂಗೆ ಯಾವ ರೀತಿ ನಡೆಯಿತು ಎಂಬುದನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಪ್ರಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ ಅಥವಾ 1857 ದಂಗೆ ಕಾರಣಗಳೇನು, 1857 ದಂಗೆ ಸಿಪಾಯಿ ದಂಗೆ ನಡೆಯಕ್ಕೆ ಏನ್ ಕಾರಣಗಳನ್ನ ತಿಳ್ಕೊಂಡಿದ್ವಿ. ಅಂದ್ರೆ ರಾಜಕೀಯ ಕಾರಣಗಳು, ಆಡಳಿತಾತ್ಮಕ ಕಾರಣಗಳು, ಆರ್ಥಿಕ ಕಾರಣಗಳು, ಸೈನಿಕ ಕಾರಣಗಳು ಮತ್ತು ದಂಗೆಯ ತತ್ಕ್ಷಣದ ಕಾರಣ. ದಂಗೆ ನಡೆಯುವುದಕ್ಕೆ ತತ್ಕ್ಷಣವಾಗಿ ನಡೆದಂತಹ ಘಟನೆ ಏನು ಅದ್ರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಆಗ ಹಿಂದಿನ ತರಗತಿಯಲ್ಲಿ ನಾವು ಈ 1857 ದಂಗೆ ಅಥವಾ ಈ ಸಿಪಾಯಿ ದಂಗೆ ನಡೆದ ರೀತಿ, ದಂಗೆ ಹೇಗೆ ನಡೀತು, ದಂಗೆ ಯಾವ್ಯಾವ ಪ್ರದೇಶಗಳಲ್ಲಿ ನಡೀತು, ದಂಗೆ ಹರಡುವಿಕೆಯನ್ನ ನಾವು ಹಿಂದಿನ ತರಗತಿಯಲ್ಲೇ ತಿಳ್ಕೊಳ್ಳೋಣ. ನಾವು ಕಳೆದ ತರಗತಿಯಲ್ಲಿ ಹೇಳ್ದಂಗೆ ಈ ಸಿಪಾಯಿ ದಂಗೆ
ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಇದು ಇಡೀ ನಮ್ಮ ಒಂದು ಇಂದಿನಿಗೂ ಸಹ ಇಡೀ ನಮ್ಮ ಇತಿಹಾಸದಲ್ಲೇ ಅಥವಾ ಸ್ವಾತಂತ್ರ್ಯದ ಚರಿತ್ರೆಯಲ್ಲೇ ಮಹತ್ವಪೂರ್ಣವಾದಂತಹ ಘಟನೆ, ಮಹತ್ವಪೂರ್ಣವಾದಂತಹ ತನ್ನದೇ ಆದಂತಹ ಒಂದು ಮಹತ್ವವನ್ನು ಪಡೆದುಕೊಂಡಿರುವಂತಹ ಒಂದು ಘಟನೆ ಅಂತಂದ್ರೆ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಬಹಳ ಪ್ರಮುಖವಾಗಿ ಇದಕ್ಕೆ ದಂಗೆ ನಡೆಯುವುದಕ್ಕೆ ತತ್ಕ್ಷಣವಾದಂತಹ ಕಾರಣ ಏನು? ಭಾರತ ಸೈನಿಕರಿಗೆ ನೀಡಿದಂತಹ ಹೊಸ ಬಂದೂಕುಗಳನ್ನು ನೀಡಿರ್ತಾರೆ ಸೈನಿಕರಿಗೆ. ಆ ಹೊಸ ಬಂದೂಕಿನ ತುಪಾಕಿಗಳಿಗೆ ಹಸು ಮತ್ತು ಹಂದಿಯ ಕೊಬ್ಬನ್ನ ಸವರಿರ್ತಾರೆ. ಹಸು ಮತ್ತು ಹಂದಿಯ ಕೊಬ್ಬನ್ನ ಸವರಿರುವಂತಹ ಆ ತುಪಾಕಿಗಳನ್ನ ಇವರೇನ್ ಮಾಡ್ಬೇಕಾಗಿ ಸೈನಿಕರು ಬಾಯಿಂದ ಕಚ್ಚಿ ತೆಗೆಯಬೇಕಾಗಿತ್ತು. ಯಾಕೆ ಇದನ್ನೇ ಮಾಡ್ತಾರೆ? ಈ ಬ್ರಿಟಿಷ್ ಸೈನಿಕರು ಈ ರೀತಿ ಆದೇಶವನ್ನು ಹೊರಡಿಸಿದಾಗ ಆಗ ಸೈನಿಕರು ಏನ್ ಮಾಡ್ತಿದ್ದಾರೆ, ಭಾರತೀಯ ಸೈನಿಕರು ಇದನ್ನ ಸಿಪಾಯಿಗಳು ವಿರೋಧಿಸ್ತಾರೆ, ಅವರ ಆದೇಶವನ್ನ ತಿರಸ್ಕರಿಸ್ತಾರೆ. ಯಾಕೆ? ಹಸು ಹಿಂದೂಗಳಿಗೆ ಬಹಳ ಪವಿತ್ರವಾದದ್ದು, ಹಿಂದೂ ಸಂಪ್ರದಾಯಕ್ಕೆ ವಿರೋಧವಾದದ್ದು, ಧಾರ್ಮಿಕ ಮನೋಭಾವವನ್ನ ಹಾಳು ಮಾಡ್ತಾ ಇದ್ದಾರೆ ಬ್ರಿಟಿಷರು ಅಂತೇಳಿ ಅವರ ವಿರುದ್ಧ ಎಲ್ಲ ಸಿಪಾಯಿಗಳು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾರೆ. ನಂತರ ಈ ಒಂದು ಆದೇಶವನ್ನ ಮೊಟ್ಟ ಮೊದಲ ಬಾರಿಗೆ ಈ ಮಾಡ್ತಾರೆ ಬ್ರಿಟಿಷರು ಬ್ಯಾರಕ್ಪುರದಲ್ಲಿದ್ದಂತಹ ಭಾರತೀಯ ಸೈನಿಕರಿಗೆ ಆದೇಶಿಸ್ತಾರೆ, ನೀವೆಲ್ಲರೂ ಈ ಮತ್ತು ಹಸು ಮತ್ತು ಹಂದಿಯ ಕೊಬ್ಬನ್ನು ಸವರಿರುವಂತಹ ತುಪಾಕಿಯನ್ನ ಬಳಸಬೇಕು ಅಂತ ಆದೇಶಿಸ್ತಾರೆ. ಆಗ ಬ್ಯಾರಕ್ಪುರದಲ್ಲಿದ್ದಂತಹ ಎಲ್ಲ ಸೈನಿಕರು ಏನ್ ಮಾಡ್ತಾರೆ, ಅದನ್ನ ವಿರೋಧಿಸಿದಾಗ ಆ ಬ್ಯಾರಕ್ಪುರದಲ್ಲಿದ್ದಂತಹ ಮಂಗಲ್ ಪಾಂಡೆ ಅಂತ ಒಬ್ಬ ಸಿಪಾಯಿ, ಒಬ್ಬ ಸೈನಿಕ ಏನ್ ಮಾಡ್ತಾನೆ, ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನ ಕೊಲೆ ಮಾಡ್ತಾನೆ. ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನ ಮಂಗಲ್ ಪಾಂಡೆ ಏನ್ ಮಾಡ್ತಾನೆ, ಆ ಭಾರತೀಯ ಸಿಪಾಯಿ, ಭಾರತೀಯ ಸೈನಿಕ ಮಂಗಲ್ ಪಾಂಡೆ ಈ ಬ್ಯಾರಕ್ಪುರದಲ್ಲಿದ್ದಂತಹ ಮಂಗಲ್ ಪಾಂಡೆ ಒಬ್ಬ ಭಾರತೀಯ ಸಿಪಾಯಿ ಏನ್ ಮಾಡ್ತಾನೆ, ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನ ಏನ್ ಮಾಡ್ತಾನೆ, ಅವನು ಕೊಲೆ ಮಾಡ್ತಾನೆ. ಮಂಗಲ್ ಪಾಂಡೆ ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನ ಏನ್ ಮಾಡ್ತಾನೆ, ಕೊಲೆ ಮಾಡ್ತಾನೆ. ಬ್ರಿಟಿಷ್ ಸೈನ್ಯದ ಅಧಿಕಾರಿಯನ್ನು ಕೊಂದಾಗ ಆಗ ಎಲ್ಲ ಬ್ರಿಟಿಷ್ ಅಧಿಕಾರಿಗಳು ಏನ್ ಮಾಡ್ತಾರೆ, ಬ್ರಿಟಿಷ್ ಸೈನಿಕರು ಈ ಮಂಗಲ್ ಪಾಂಡೆಯನ್ನ ಬಂಧಿಸ್ತಾರೆ. ಬಂಧಿಸಿ ಅವನ ಏನ್ ಮಾಡ್ತಾರೆ, ಸೆರೆಮನೆಯಲ್ಲಿ ಬಂಧಿಸಿ ಅವನ ಗಲ್ಲಿಗೆ ಹಾರಿಸ್ತಾರೆ. ಆಗ ಯಾವಾಗ ಮಂಗಲ್ ಪಾಂಡೆಯನ್ನ ಗಲ್ಲಿಗೆ ಹಾರಿಸ್ತಾರೋ ಈ ವಿಷಯ ಎಲ್ಲಾ ಕಡೆ ಹಬ್ಬುತ್ತೆ. ಎಲ್ಲ ಕಡೆ ಹಬ್ಬದಾಗ ಏನ್ ಮಾಡ್ತಾರೆ, ಭಾರತೀಯ ಸೈನಿಕರು ಇಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಲೇಬೇಕು, ಎಲ್ಲ ಭಾರತೀಯ ಸೈನಿಕರು ಆತ್ಮವಿಶ್ವಾಸದಿಂದ ಬ್ರಿಟಿಷರನ್ನು ಎದುರಿಸಬೇಕು ಅಂತೇಳಿ ಎಲ್ಲ ಸಿಪಾಯಿಗಳು ಒಗ್ಗಟ್ಟಾಗಿ ತಮ್ಮ ಒಂದು ಹೋರಾಟವನ್ನ ಆರಂಭಿಸಿ ಮೀರತ್ನಲ್ಲಿ ಏನ್ ಮಾಡ್ತಾರೆ, ಬ್ರಿಟಿಷ್ ಸೈನಿಕರನ್ನ ಸಂಪೂರ್ಣವಾಗಿ ಸೋಲಿಸಬೇಕು ಅಂತೇಳಿ ಅವರ ಏನ್ ಆದೇಶ ಇದೆಯೋ ಆದೇಶವನ್ನ ಉಲ್ಲಂಘಿಸ್ತಾರೆ. ಆ ಆದೇಶ ಉಲ್ಲಂಘಿಸಿ ಆ ಮೀರತ್ನಲ್ಲಿ ಏನಾಗುತ್ತೆ, ಈ ಒಂದು ಪ್ರತಿಭಟನೆ ಉಗ್ರ ಸ್ವರೂಪವನ್ನ ತಾಳುತ್ತೆ. ಆಗ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳು ಸೆರೆಮನೆಯಲ್ಲಿ ಬಂಧಿಸಿದ್ದಂತಹ ಭಾರತೀಯ ಸೆರೆಮನೆಯಲ್ಲಿ ಬಂಧಿಸಿದ್ದಂತಹ ಭಾರತೀಯ ಸಿಪಾಯಿಗಳನ್ನ ಈಗಾಗಲೇ ಪೂರ್ವ ನಿರ್ಧಾರಿತವಾಗಿ ಮುಂಚೆನೆ ಏನ್ ಬಂಧಿಸಿರ್ತಾರೋ ಭಾರತೀಯ ಸಿಪಾಯಿಗಳನ್ನ ಆ ಮೀರತ್ನಲ್ಲಿ ಬಂಧಿಸಲ್ಪಟ್ಟಿದ್ದಂತಹ ಭಾರತೀಯ ಸಿಪಾಯಿಗಳನ್ನ ಎಲ್ಲ ಸೈನಿಕರು ಏನ್ ಮಾಡುವಾಗಿ, ಭಾರತೀಯ ಸೈನಿಕರು ಹೋಗಿ ಅವನ ಸೆರೆಮನೆಯಿಂದ ಬಿಡುಗಡೆಗೊಳಿಸ್ತಾರೆ. ಅಂದ್ರೆ ಮೀರತ್ ಫಸ್ಟ್ ಬ್ಯಾರಕ್ಪುರದಲ್ಲಾಗುತ್ತೆ, ನಂತರ ಮೀರತ್ನಲ್ಲಾಗುತ್ತೆ. ಮೀರತ್ನಲ್ಲಿ ಎಲ್ಲಾ ಭಾರತೀಯ ಸೈನಿಕರು ಬ್ರಿಟಿಷರು ಸೆರೆಮನೆಯಲ್ಲಿ ಬಂಧಿಸಿದಂತಹ ಭಾರತೀಯ ಸಿಪಾಯಿಗಳನ್ನ ಬಿಡುಗಡೆಗೊಳಿಸಿದ್ರು. ಆಗ ಅವೆಲ್ಲ ಮೀರತ್ನಲ್ಲಿದ್ದಂತ ಎಲ್ಲರೂ ಸಹ ಸೇರ್ಕೊಂಡು ಭಾರತೀಯ ಸಿಪಾಯಿಗಳೆಲ್ಲ ಭಾರತೀಯ ಸೈನಿಕರು ನೆಕ್ಸ್ಟ್ ದೆಹಲಿಗೆ ಹೋಗ್ತಾರೆ. ದೆಹಲಿಯ ಕೆಂಪು ಕೋಟೆಯನ್ನ ಮುತ್ತಿಗೆ ಹಾಕಿ ಅಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾ ಏನ್ ಮಾಡ್ತಾರೆ, ಭಾರತದ ಚಕ್ರವರ್ತಿ ಅಂತೇಳಿ ಎಲ್ಲ ಭಾರತೀಯ ಸೈನಿಕರು ಏನ್ ಮಾಡ್ತಾರೆ, ಘೋಷಣೆಯನ್ನು ಹೊರಡಿಸ್ತಾರೆ. ನಿಮಗೆ ಹೇಳಿದ್ದೆ ಮುಂಚೆ ಏನು, ಭಾರತದ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕಾರಣಗಳಲ್ಲಿ, ರಾಜಕೀಯ ಕಾರಣಗಳಲ್ಲಿ ಮೊಘಲ್ ಚಕ್ರವರ್ತಿನ ಆಸ್ಥಾನದಿಂದ ಹೊರಹಾಕಿದ್ರು ಬ್ರಿಟಿಷರು. ಅರ್ಥ ಆಯ್ತಲ್ಲ ಹೇಳಿದ್ದು? ಆ ಕಾರಣದಿಂದ ಏನ್ ಮಾಡ್ತಾರೆ, ಇಲ್ಲಿ ಮತ್ತೆ ಮೊಘಲ್ ಚಕ್ರವರ್ತಿನ ಆಸ್ಥಾನ ಹೊರಹಾಕಿರ್ತಾರಲ್ಲ, ಆ ಮೊಘಲ್ ಚಕ್ರವರ್ತಿ ಎರಡನೇ ಬಹದ್ದೂರ್ ಶಾನನ್ನ ಸಿಪಾಯಿಗಳು ಮಾಡ್ತಾರೆ ಮತ್ತೆ ದೆಹಲಿಯ ಸಿಂಹಾಸನಕ್ಕೆ ಕೂರಿಸ್ತಾರೆ. ಆತನು ಎರಡು ಭಾರತದ ಚಕ್ರವರ್ತಿ ಅಂತ ಘೋಷಣೆಯನ್ನ ಭಾರತೀಯ ಸೈನಿಕರು ಘೋಷಿಸಿದರು. ನಂತರ ಈ ದೆಹಲಿ ನಂತರ ಕಾನ್ಪುರ, ಈ ಕಾನ್ಪುರದ ಕಡೆನೂ ಸಹ ನಂಗೆ ವ್ಯಾಪಿಸೋದು. ಕಾನ್ಪುರದಲ್ಲಿದ್ದಂತಹ ಅಲ್ಲಿ ನಾನಾ ಸಾಹೇಬ್ ಮಾಡ್ತಾನೆ ಆಳ್ವಿಕೆ ನಡೆಸ್ತಾ ಇರ್ತಾನೆ. ನಾನಾ ಸಾಹೇಬ್ಗೆ ಸಹಾಯಕನಾಗಿ ತಾಂತ್ಯಾ ಟೋಪಿ ಇರ್ತಾನೆ. ನಾನಾ ಸಾಹೇಬ್ ತಾಂತ್ಯಾ ಟೋಪಿ ಇಬ್ರು ಸಹ ಒಟ್ಟಿಗೆ ಈ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಆದ್ರೆ ಅಂತಿಮವಾಗಿ ಮಾಡ್ತಾರೆ, ಆ ಬ್ರಿಟಿಷರು ತಮ್ಮ ಒಡೆದಾಡುವ ನೀತಿಯನ್ನು
ನೀತಿಯನ್ನ ಅನುಸರಿಸ್ಬಿಟ್ಟು ಅಲ್ಲಿ ನಮ್ಮ ಭಾರತೀಯರನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ. ಅಲ್ಲೂ ಸಹ ನಿರೀಕ್ಷಿತವಾದಂತ ನಮಗೆ ಒಂದು ಯಶಸ್ಸು ಸಿಗಲ್ಲ. ನೆಕ್ಸ್ಟ್ ಈ ಝಾನ್ಸಿ ಅಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಳ್ವಿಕೆ ನಡೆಸ್ತಾರೆ. ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ ಆಳ್ವಿಕೆ ನಡೆಸ್ತಿರ್ಬೇಕಾದ್ರೆ ಈ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ಒಂದು ಮನೋಭಾವನೆ ಅವಳಿಗೆ ಬರುತ್ತೆ. ಯಾಕೆ ಬರುತ್ತೆ ಅಂದ್ರೆ ಇವರೊಂದು ಬ್ರಿಟಿಷರು ಈ ಗವರ್ನರ್ ಜನರಲ್ ಲಾರ್ಡ್ ಆಲ್ವಸಿ ಒಂದು ಯೋಜನೆ ಜಾರಿ ತಂದಿದ್ದ. ಯಾವ ಯೋಜನೆ? ದತ್ತು ಮಕ್ಕಳಿಗೆ ಹಕ್ಕಿಲ್ಲ, ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ. ಈ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ನೀತಿಯಿಂದಾಗಿ ಈ ಬ್ರಿಟಿಷರ ವಶವಾದಂತಹ ರಾಜ್ಯದಲ್ಲಿ ಸಂಸ್ಥಾನದಲ್ಲಿ ಝಾನ್ಸಿಯು ಸಹ ಒಂದು. ಸುಲಭವಾಗಿ ಆ ನೀತಿಯಿಂದ ಮಾಡ್ತಾರೆ, ಈ ಝಾನ್ಸಿಯನ್ನ ಬ್ರಿಟಿಷರು ವಶಪಡಿಸ್ಕೊಂತಾರೆ. ಆಗ ಅಲ್ಲಿ ಆಳ್ವಿಕೆ ಮಾಡ್ತಿದ್ದ ರಾಣಿ ಲಕ್ಷ್ಮೀಬಾಯಿ ಏನ್ ಮಾಡ್ತಾರೆ, ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಡಿ ಪ್ರಾರಂಭದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಗ್ವಾಲಿಯರ್ ಅನ್ನ ವಶಪಡಿಸ್ಕೊಂತಾರೆ. ಯಾವ ಗ್ವಾಲಿಯರ್ ವಶ ಆಗುತ್ತೋ ಆಗ ಬ್ರಿಟಿಷರು ಏನ್ ಮಾಡ್ತಾರೆ, ತಮ್ಮ ಸೈನ್ಯ ಸಮೇತವಾಗಿ ಮತ್ತೊಮ್ಮೆ ಎರಡನೇ ಬಾರಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿರುದ್ಧ ಹೋರಾಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮೇಲೆ ಯುದ್ಧ ಸಾರ್ತಾರೆ. ಆಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ಒಂದು ಹೋರಾಟವನ್ನ, ಬ್ರಿಟಿಷರ ಒಂದು ದಾಳಿಯನ್ನು ಎದುರಿಸಲಾಗದೆ ಅವಳು ಮರಣವಂತವೆ. ಇಡೀ ನಮ್ಮ ಭಾರತದ ಇತಿಹಾಸದ ಚರಿತ್ರೆಯಲ್ಲೇ ಬಹಳ ಒಂದು ಹೆಮ್ಮೆಯ ಸ್ಥಾನವನ್ನ ಪಡ್ಕೊಂಡವರು, ವಿಶೇಷವಾದಂತಹ ಗೌರವದ ಸ್ಥಾನ ಪಡ್ಕೊಂಡವರು ಅಂತಂದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಹೀಗೆ ಈ ಒಂದು 1857ರಂಗೆ ಬ್ಯಾರಕ್ಪುರದಿಂದ ಆರಂಭವಾಗಿ ಝಾನ್ಸಿ ಅವರಿಗೂ ಸಹ ಬರುತ್ತೆ. ಇವೆಲ್ಲಾ ಪ್ರದೇಶಗಳಲ್ಲೂ ಸಹ ಸಂಪೂರ್ಣವಾಗಿ ಭಾರತೀಯ ಸೈನಿಕರು ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ತಮ್ಮ ಸಂಪೂರ್ಣ ಅಸಮಾಧಾನವನ್ನ ಅವರು ಹಾಕ್ತಾರೆ. ಉಗ್ರ ಸ್ವರೂಪವಾದಂತಹ ಒಂದು ಹೋರಾಟವನ್ನ ಮಾಡಿದ್ರು ಸಹ, ಆದ್ರೂ ಸಹ ಈ ಒಂದು ದಂಗೆ 1857ರ ದಂಗೆ ಅಥವಾ ಸಿಪಾಯಿ ದಂಗೆ ಒಂದು ಯಶಸ್ಸನ್ನ ಪಡೆದುಕೊಳ್ಳಲ್ಲ. ಹಾಗಾದ್ರೆ ಈ ಒಂದು 1857ರ ದಂಗೆ ಯಶಸ್ಸಾಗಿಲ್ಲ. ಹಾಗಾದ್ರೆ ನಮ್ಮೆಲ್ಲ ಈ ಸೈನಿಕರು ಏನಾದ್ರು ಅಂದ್ರೆ ಸೋಲನ್ನು ಅನುಭವಿಸಿದ್ರು, ವಿಫಲತೆ ಆಯ್ತು. ಹಾಗಾದ್ರೆ ಈ 1857ರ ದಂಗೆ ವಿಫಲವಾಗಲು ಕಾರಣಗಳೇನು ಅಂದ್ರೆ, ಈ ಸಿಪಾಯಿ ದಂಗೆ 1857ರ ದಂಗೆ ವಿಫಲತೆಗೆ ಕಾರಣಗಳೇನು ಅಂತಂದ್ರೆ ಅನೇಕ ಕಾರಣಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ. ಏನೇನು ಕಾರಣಗಳು ಅಂತಂದ್ರೆ, ಫಸ್ಟ್ ಮೊದಲನೇ ಕಾರಣ, ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಅಂದ್ರೆ ವಿದ್ಯಾರ್ಥಿಗಳೇ, ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ, ಈ ದಂಗೆ ಏನಿದೆಯೋ ಇದು ಇಡೀ ಪೂರ್ಣವಾದಂತಹ ಭಾರತವನ್ನ, ಇಡೀ ದೇಶವನ್ನ ವ್ಯಾಪಿಸಿದ ದಂಗೆ ಆಗಿರಲ್ಲ. ಕೇವಲ ಕೆಲವು ಪ್ರದೇಶಗಳಿಗೆ, ಬ್ಯಾರಕ್ಪುರ, ಮೀರತ್, ದೆಹಲಿ, ಕಾನ್ಪುರ, ಝಾನ್ಸಿ, ಈ ಪ್ರದೇಶಗಳಿಗೆ ಸೀಮಿತವಾದಂತಹ ದಂಗೆ ಆಗಿತ್ತು. ಇಡೀ ದೇಶಕ್ಕೆ ವ್ಯಾಪಿಸಿದ ದಂಗೆ ಆಗಿರಲಿಲ್ಲ. ಆದ್ರಿಂದ ಈ ದಂಗೆ ವಿಫಲತೆ ಆಯಿತು ಅಂತ ಹೇಳ್ತಾರೆ. ನೆಕ್ಸ್ಟ್ ಎರಡನೇದು, ಒಗ್ಗಟ್ಟಿರ್ಲಿಲ್ಲ. ಯಾರಲ್ಲಿ ಒಗ್ಗಟ್ಟಿರ್ಲಿಲ್ಲ ಅಂದ್ರೆ ಭಾರತೀಯ ಸೈನಿಕರಲ್ಲಿ ಒಂದು ಒಗ್ಗಟ್ಟಿರ್ಲಿಲ್ಲ. ನಾವೆಲ್ಲರೂ ಸಹ ಬ್ರಿಟಿಷ್ ವಿರುದ್ಧ ಹೋರಾಡಬೇಕು, ಬ್ರಿಟಿಷರನ್ನ ಸೋಲಿಸಬೇಕು ಒಂದು ಮನೋಭಾವನೆಯನ್ನು ಪ್ರತಿಯೊಬ್ಬರು ಸಹ ಇಲ್ಲಿ ವ್ಯಕ್ತಪಡಿಸಿ, ನಾನು ರಾಷ್ಟ್ರಕ್ಕೋಸ್ಕರ ಹೋರಾಡಬೇಕು ನಿಮ್ಮ ಮನೋಭಾವನೆ ಬೆಳೆಸ್ಕೊಂಡು ಎಲ್ಲರೂ ಸಹ ಪರಸ್ಪರ ಸಹಕಾರದಿಂದ, ಸ್ನೇಹದಿಂದ ಕೂತ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದ್ರೆ ನಾವು ಈ ಒಂದು ದಂಗೆಯಲ್ಲಿ ಯಶಸ್ಸನ್ನ ಗಳಿಸಿದ್ದು ಜಯ ನಮ್ದಾಗ್ತಾನೆ. ಆದ್ರೆ ಈ ಒಂದು ಒಗ್ಗಟ್ಟಿನಲ್ಲಿ ಇರದೇ ಇರೋದ್ರಿಂದ ಈ ಒಂದು 1857 ದಂಗೆ ವಿಫಲವಾಗುತ್ತೆ. ನೆಕ್ಸ್ಟ್ ಎರಡನೇದು, ಸೂಕ್ತ ಮಾರ್ಗದರ್ಶನದ ಕೊರತೆ. ಅಂದ್ರೆ ನಮ್ಮ ಭಾರತೀಯ ಸೈನಿಕರಿಗೆ ಒಂದು ಮಾರ್ಗದರ್ಶನವನ್ನ ನೀಡುವುದಕ್ಕೆ, ಒಂದು ಮಾರ್ಗ ಸರಿಯಾದ ರೀತಿಯಲ್ಲಿ ಯಾವಾಗ ಒಂದು ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಬೇಕು, ಹೇಗೆ ಆಕ್ರಮಣ ಮಾಡಬೇಕು ಎಂಬುದರ ಬಗ್ಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನ ನಮ್ಮ ಭಾರತೀಯ ಸೈನಿಕರಿಗೆ ನೀಡಿದ್ರೆ ನಾವು ನಿಜಕ್ಕೂ ಸಹ ಈ ಒಂದು ದಂಗೆಯಲ್ಲಿ ನಾವು ಯಶಸ್ಸನ್ನ ಗಳಿಸ್ತಾ ಇದ್ದೇವೆ. ಅದರಿಂದ ಈ ಸೂಕ್ತ ಮಾರ್ಗದರ್ಶನ ಇಲ್ಲದೇ ಇರುವುದರಿಂದ ಈ ಒಂದು ದಂಗೆ ವಿಫಲತೆ ಆಗುತ್ತೆ. ನೆಕ್ಸ್ಟ್ ಸಂಘಟನೆಯ ಕೊರತೆ. ನಾವು ಏನೇ ಒಂದು ಕಾರ್ಯಯೋಜನೆಯನ್ನ ಮಾಡಬೇಕು, ಕಾರ್ಯಯೋಜನೆಯಿಂದ ನಿರೀಕ್ಷಿತ ಫಲವನ್ನ ಪಡಿಬೇಕು ಅಂತಂದ್ರೆ, ಯಶಸ್ಸನ್ನ ಗಳಿಸಬೇಕು ಅಂದ್ರೆ ಸಂಘಟನೆ ಬಹಳ ಪ್ರಮುಖವಾದದ್ದು. ಆದ್ರೆ ಈ ಒಂದು ದಂಗೆಯಲ್ಲಿ ಸಹ ಈ ಸಂಘಟನೆಯ ಕೊರತೆ ಇರೋದ್ರಿಂದ, ಸಂಘಟನೆಯ ಕೊರತೆ ಇದು ಬಹಳ ಎದ್ದು ಕಾಣ್ತಾ ಇತ್ತು. ಆದ್ರಿಂದವಾಗಿ ಈ ಒಂದು 1857 ದಂಗೆ ವಿಫಲತೆ ಆಗುತ್ತೆ. ನೆಕ್ಸ್ಟ್ ನಾಯಕತ್ವದ ಕೊರತೆ, ಕ್ಯಾಪ್ಟನ್ಶಿಪ್. ಅಂದ್ರೆ ನಾಯಕ ಬಹಳ ಒಂದು ಯಾವುದೇ ಒಂದು ಸಹ, ನೀವು ಒಂದು ಆಟ ಆಡ್ತಿರ್ಬೇಕಾದ್ರೆ ಯಾವೊಂದು ಖೋ ಖೋ ಆಗಿರ್ಬೋದು, ವಾಲಿಬಾಲ್ ಇರ್ಬೋದು, ನಿಮ್ಮಲ್ಲಿ ಯಾರು ಒಬ್ಬರನ್ನೇ ಮಾಡ್ತಾರೆ, ಕ್ಯಾಪ್ಟನ್ ಮಾಡ್ತಾರೆ, ನಾಯಕ ಅಂತ ಮಾಡ್ತಾರೆ.
ಯಾಕೆಂದ್ರೆ ನಿಮ್ಮೊಳಗೆ ಒಂದು ಆತ್ಮವಿಶ್ವಾಸ, ಗೆಲ್ಲುವ ಆತ್ಮವಿಶ್ವಾಸವನ್ನು ಮೂಡಿಸಿ ಹೇಗೆ ಪಂದ್ಯವನ್ನು ಗೆಲ್ಲಬೇಕು ಎನ್ನುವ ಕಾರ್ಯತಂತ್ರವನ್ನ, ಗೆಲ್ಲುವ ತಂತ್ರವನ್ನು ಹೇಳ್ಕೊಡಕ್ಕೆ ಒಂದು ನಾಯಕ ಬೇಕು. ಅದೇ ರೀತಿ ಹೇಗೆ ನಾವು ನಾಯಕ ಅಂತ ನಿಮ್ಮಲ್ಲಿ ಒಂದು ಆಟದಲ್ಲಿ ಮಾಡ್ತೀವೋ, ನಿಮ್ಮ ತಂಡದಲ್ಲಿ ಒಬ್ಬ ನಾಯಕ ಮಾಡ್ತೀವೋ, ಅದೇ ರೀತಿ ಈ ಒಂದು ದಂಗೆಯಲ್ಲೂ ಸಹ ಈ ಭಾರತೀಯ ಸೈನಿಕರಲ್ಲೂ ಸಹ ಒಂದು ಸರಿಯಾದ ರೀತಿ ಒಬ್ಬ ನಾಯಕರ ಕೊರತೆ ಬಹಳ ಎದ್ದು ಕಾಣ್ತಾ ಇತ್ತು. ನಾಯಕರೇ ಇರಲಿಲ್ಲ, ಸರಿಯಾದ ಸೂಕ್ತ ನಾಯಕತ್ವದ ಕೊರತೆ ಇರೋದ್ರಿಂದ ಈ ದಂಗೆ ವಿಫಲತೆಯಾಗುತ್ತೆ. ನೆಕ್ಸ್ಟ್, ಶಿಸ್ತು ಮತ್ತು ನಿಶ್ಚಿತ ಗುರಿ ಇರಲಿಲ್ಲ. ಭಾರತೀಯ ಸೈನಿಕರಿಗೆ ಸರಿಯಾದ ಶಿಸ್ತು ಇರಲಿಲ್ಲ. ಡಿಸಿಪ್ಲಿನ್ ಹೇಗೆ ಇರಬೇಕು, ಏನ್ ನಿಯಮಗಳು ಅದಾವೆ ಯುದ್ಧದಲ್ಲಿ, ಯಾವ ರೀತಿ ನಿಯಮಗಳನ್ನು ಪಾಲನೆ ಮಾಡಿ ನಾವು ಬ್ರಿಟಿಷರ ಮೇಲೆ ಆಕ್ರಮಣ ಮಾಡಬೇಕು, ಒಂದು ಶಿಸ್ತಿನ ಕೊರತೆ ನಮ್ಮ ಭಾರತೀಯ ಸೈನಿಕರಲ್ಲಿ ಇರುತ್ತೆ. ಮತ್ತೆ ನಿರ್ದಿಷ್ಟ ಗುರಿ ಇರಲಿಲ್ಲ. ನಿರ್ದಿಷ್ಟವಾದಂತಹ ಒಂದು ಗುರಿ, ಒಂದು ಉದ್ದೇಶ ನಮ್ಮ ಭಾರತೀಯ ಸೈನಿಕರಿಗಿರಲ್ಲ. ಆದ್ರಿಂದ ಹೋಗಿ ಈ ಒಂದು ದಂಗೆ ತಮ್ಮ ಒಂದು ವಿಫಲತೆಯನ್ನ ಅನುಭವಿಸಿದೆ. ನೆಕ್ಸ್ಟ್, ಸಿಪಾಯಿಗಳಿಗೆ ಬೆಂಬಲ ನೀಡಲಿಲ್ಲ. ಯಾರು ಬೆಂಬಲ ನೀಡಲಿಲ್ಲ ಅಂದ್ರೆ ರಾಜರು, ಅಂದ್ರೆ ನಮ್ಮ ದೇಶೀಯ ರಾಜರುಗಳು ಭಾರತೀಯ ಸೈನಿಕರಿಗೆ ಬೆಂಬಲ ನೀಡಲಿಲ್ಲ. ಯಾಕೆ ಬೆಂಬಲ ನೀಡಲಿಲ್ಲ ಅಂದ್ರೆ ಅವರು ಬ್ರಿಟಿಷ್ ಪಾರ್ಲಿಮೆಂಟಿಗೆ, ಬ್ರಿಟಿಷರಿಗೆ ಬಹಳ ಒಂದು ಪ್ರಾಮಾಣಿಕತೆಯನ್ನ ಹೊಂದಿರ್ತಾರೆ. ಬ್ರಿಟಿಷರಿಗೆ ತಮ್ಮ ಒಂದು ಪ್ರಾಮಾಣಿಕತ್ವ ಗುಣವನ್ನ ಹೊಂದಿದ್ದು ಬ್ರಿಟಿಷರಿಗೆ ಒಂದು ಒಳಪಟ್ಟಿರೋದ್ರಿಂದ ಭಾರತೀಯ ರಾಜರುಗಳು ಏನ್ ಮಾಡ್ತಾರೆ, ನಮ್ಮ ಸಿಪಾಯಿಗಳಿಗೆ ಬೆಂಬಲ ಕೊಡಲ್ಲ. ಅವರು ಭಾರತೀಯ ರಾಜರುಗಳು, ನಮ್ಮ ದೇಶೀಯ ರಾಜರುಗಳು ನಮ್ಮ ಸಿಪಾಯಿಗಳಿಗೆ ಒಂದು ಬೆಂಬಲವನ್ನ ನೀಡಲಿಲ್ಲ. ಅದರಿಂದ ಈ ಒಂದು ದಂಗೆ ವಿಫಲವಾಗುತ್ತೆ. ಅಷ್ಟೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳೇ, ಭಾರತೀಯ ಸಿಪಾಯಿಗಳು ದರೋಡೆ, ಕೊಲೆ, ಸುಲಿಗೆ, ದರೋಡೆ ಇಂತಹ ಕಾರ್ಯಗಳಲ್ಲಿ ಮಗ್ನರಾಗಿ ಜನರ ವಿಶ್ವಾಸವನ್ನ ಕಳೆದುಕೊಂತಾರೆ. ಭಾರತೀಯ ಸಿಪಾಯಿಗಳೇ ಕೊಲೆ, ಸುಲಿಗೆ ಮಾಡ್ತಾ, ದರೋಡೆ ಮಾಡ್ತಾ, ಮುಂತಾದ ಕಾರ್ಯಗಳನ್ನು ಮಾಡ್ತಾ ಹೋದ್ರೆ ಆಗ ಜನರಿಗೆ ಯಾವ ರೀತಿ ಅವ್ರಿಗೆ ವಿಶ್ವಾಸ ಕೊಡ್ತಾರೆ, ಹೆಂಗ್ ಬೆಂಬಲ ಕೊಡ್ತಾರೆ ಅವ್ರ ಮೇಲೆ? ಭಾರತೀಯ ಸಿಪಾಯಿಗಳು ಹೇಗೆ ವಿಶ್ವಾಸ ಬರುತ್ತೆ? ಅದರಿಂದ ನಮ್ಮ ಭಾರತೀಯ ಸಿಪಾಯಿಗಳೇ ಈ ರೀತಿಯಂತ ದೊರಡೆಯಂತಹ ಪ್ರಕರಣಗಳಲ್ಲಿ ಭಾಗಿಯಾಗಿದ್ರಿಂದ ಜನರ ವಿಶ್ವಾಸವನ್ನ ಭಾರತೀಯ ಸಿಪಾಯಿಗಳು ಕಳೆದುಕೊಳ್ತಾರೆ. ಇವೆಲ್ಲಾ ಕಾರಣಗಳಿಂದಾಗಿ ಒಟ್ಟಾರೆಯಾಗಿ ಈ ಒಂದು 1850 ದಂಗೆ ವಿಫಲತೆಯಾಗುತ್ತೆ. ಅಂದ್ರೆ ನಮ್ಮ ಭಾರತೀಯ ರಾಜರು, ಸಿಪಾಯಿಗಳು, ಭಾರತೀಯ ರಾಜರು ಸ್ವಹಿತಾಸಕ್ತಿಗಾಗಿ ತಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಇಲ್ಲಿ ಹೋರಾಡ್ತಾರೆ. ಒಂದು ರಾಷ್ಟ್ರ ಹಿತಾಸಕ್ತಿಗಾಗಿ ಹೋರಾಡಿದ್ರೆ ತಮ್ಮ ಸ್ವಾರ್ಥವನ್ನ ಬದಿಗೊತ್ತಿ ತಮ್ಮ ರಾಷ್ಟ್ರ ಹಿತಾಸಕ್ತಿಗಾಗಿ ಹೋರಾಡಿ ಸಂಪೂರ್ಣ ಜನರ ವಿಶ್ವಾಸವನ್ನ ತೆಗೆದುಕೊಂಡು ನಾಯಕತ್ವದಿಂದ, ಸೂಕ್ತ ಮಾರ್ಗದರ್ಶನದಿಂದ ಹೋರಾಡಿದ್ರೆ ಈ ದಂಗೆ ಸಂಪೂರ್ಣ ಯಶಸ್ಸಾಗ್ತಾ ಇತ್ತು. ಬ್ರಿಟಿಷರ ವಿರುದ್ಧ ನಾವು 1857 ಮೊದಲ ಜಯವನ್ನು ನಾವು ಪಡ್ಕೊಂತಾ ಇದ್ವಿ. ಆದ್ರೆ ಈ ಒಂದು ಕಾರಣಗಳಿಂದಾಗಿ ಸಿಪಾಯಿ ದಂಗೆ 1857 ದಂಗೆ ಏನಾಗುತ್ತೆ, ವಿಫಲತೆ ಆಗುತ್ತೆ. ಅರ್ಥ ಹೇಳಿದ್ದು ಅಂದ್ರೆ 1857 ದಂಗೆ ಹರಡುವಿಕೆಯಾದ ದಂಗೆ ನಡೆದ ರೀತಿ ಅಂದ್ರೆ ಬ್ಯಾರಕ್ಪುರ, ಮೀರತ್, ದೆಹಲಿ, ಕಾನ್ಪುರ, ಝಾನ್ಸಿ. ನೆಕ್ಸ್ಟ್, ದಂಗೆ ವಿಫಲತೆಗೆ ಕಾರಣಗಳೇನು ಅಂತಂದ್ರೆ ಈ 8 ಕಾರಣಗಳಿಂದಾಗಿ, ಅಂದ್ರೆ ಇಡೀ ಭಾರತವನ್ನ ವ್ಯಾಪಿಸಿದ ದಂಗೆ ಆಗಿರಲ್ಲ, ಒಗ್ಗಟ್ಟಿರಲ್ಲ, ಸೂಕ್ತ ಮಾರ್ಗದರ್ಶನದ ಕೊರತೆ ಇರುತ್ತೆ, ಸಂಘಟನೆಯ ಕೊರತೆ ಇರುತ್ತೆ, ಶಿಸ್ತು ಮತ್ತು ನಿಶ್ಚಿತವಾದ ಗುರಿ ಇರಲ್ಲ. ಅಷ್ಟೇ ಅಲ್ಲ, ನಮ್ಮ ಭಾರತೀಯ ಸಿಪಾಯಿಗಳು ಒಂದು ದೊರಡೆ ಮುಂತಾದ ಒಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರಿಂದ ಜನರ ವಿಶ್ವಾಸವನ್ನ ಕಳೆದುಕೊಂತಾರೆ. ಇವೆಲ್ಲಾ ಕಾರಣಗಳಿಂದಾಗಿ ಒಂದು ದಂಗೆ 1857 ದಂಗೆ ವಿಫಲವಾಗುತ್ತೆ. ಹಾಗಾದ್ರೆ ಈ 1857 ದಂಗೆಯಿಂದ ಪರಿಣಾಮಗಳೇನು? ದಂಗೆ ನಡೆ ವಿಫಲ ಆಗ ಕಾರಣ ಆಯ್ತು. ಅದೇ 1857 ದಂಗೆ ನಡೆದ್ರಿಂದ ಏನೇನ್ ಪರಿಣಾಮ ಆಯ್ತು? ಒಂದು ಸೈನಿಕರು ವಿಫಲತೆಯನ್ನು ಅನುಭವಿಸಿದ್ರು ಸಹ ಈ 1857 ದಂಗೆ ಮುಂದಿನ ಹೋರಾಟಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನ ನೀಡುತ್ತೆ. ಮುಂದಿನ ಭಾರತೀಯ ಸ್ವತಂತ್ರ ಹೋರಾಟಕ್ಕೆ ಒಂದು ದಿಕ್ಸೂಚಿಯನ್ನು ನೀಡುತ್ತೆ. ನಾವು ಬ್ರಿಟಿಷ್ ವಿರುದ್ಧ ಹೇಗೆ ಹೋರಾಡಬೇಕೆಂಬ ಪರ್ಯಾಯ ಮಾರ್ಗವನ್ನ ಕಂಡುಕೊಳ್ಳೋಕೆ ನಮಗೆ ಸಹಕಾರಿಯಾದಂತಹ ಒಂದು ದಂಗೆ ಅಂತಂದ್ರೆ 1857 ದಂಗೆ. ಈ ದಂಗೆಯಿಂದಾಗಿ ಫಸ್ಟ್ ಪರಿಣಾಮ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯವಾಗುತ್ತೆ. ಅಂದ್ರೆ ಏನು ವ್ಯಾಪಾರಕ್ಕಾಗಿ ಬ್ರಿಟಿಷರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಂಗ್ಲೆಂಡಿನ ಎಲಿಜಬೆತ್ ರಾಣಿ ಸಾಮಾನ್ಯ ಶಕ 1600 ಈ ಡಿಸೆಂಬರ್ 31 ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಗುತ್ತೆ. 1600 ಸ್ಥಾಪನೆ ಆದ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ
ಈ ದಂಗೆಯಿಂದ ಏನಾಗುತ್ತೆ, ಅಂತ್ಯವಾಗುತ್ತೆ. ದಂಗೆಯ ಮೊದಲನೇ ಪರಿಣಾಮ ಏನಪ್ಪಾ ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯವಾಯಿತು. ಹಾಗಾದ್ರೆ ಭಾರತದಲ್ಲಿ ಒಂದು ಆಡಳಿತ ವ್ಯವಹಾರವನ್ನ ಯಾರು ವಹಿಸ್ತಾರೆ ನೋಡಿ? ಭಾರತದ ವ್ಯವಹಾರವನ್ನ ಬ್ರಿಟಿಷರ ಒಂದು ಅಧೀನದಲ್ಲೇ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ, ಭಾರತದ ಎಲ್ಲ ಆಡಳಿತವನ್ನ ವ್ಯವಹಾರವನ್ನ ಏನ್ ಮಾಡ್ತಾರೆ, ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಭಾರತದ ಆಡಳಿತವನ್ನ ಒಪ್ಪಿಸ್ತಾರೆ. ನೆಕ್ಸ್ಟ್ ಮೂರನೇದು 1858ರಲ್ಲಿ, ಏನು 57 ದಂಗೆ ಆಗುತ್ತಾ ನಂತರದ ವರ್ಷದಲ್ಲಿ 1858ರಲ್ಲಿ ಬ್ರಿಟನ್ ರಾಣಿ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. 1858ರಲ್ಲಿ ಬ್ರಿಟನ್ ರಾಣಿ ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ. ಏನ್ ಘೋಷಣೆಯನ್ನು ಹೊರಡಿಸ್ತಾಳಪ್ಪ ಅಂತಂದ್ರೆ, ಮೊದಲನೇದು ಪ್ರಾದೇಶಿಕ ವಿಸ್ತರಣೆ ಅಪೇಕ್ಷೆನ ಕೈಬಿಡುವುದು. ಅಂದ್ರೆ ಬ್ರಿಟಿಷರು ನಾವು ನಿಮ್ ಭಾರತದ ಪ್ರದೇಶಗಳನ್ನ ವಶಪಡಿಸ್ಕೊಬೇಕು ಅಂತ ಇದೀವಲ್ಲ, ನಮ್ಮ ವಿಸ್ತರಣಾ ನೀತಿ, ಆ ಪ್ರಾದೇಶಿಕ ವಿಸ್ತರಣಾ ನೀತಿಯನ್ನ ಕೈ ಬಿಡ್ತೀವಿ. ನಾವು ಪ್ರದೇಶವನ್ನು ವಶಪಡಿಸ್ಕೊಳ್ಳಲ್ಲ, ಈ ಪ್ರದೇಶ ಆ ಪ್ರದೇಶ ಎಲ್ಲ ಪ್ರದೇಶಗಳನ್ನು ವಶಪಡಿಸ್ಕೊಬೇಕು ಅಂತ ಏನ್ ನಮ್ಮ ಮನೋಭಾವನೆ ಇತ್ತಲ್ಲ, ಅದನ್ನ ಕೈ ಬಿಟ್ಬಿಡ್ತೀವಿ. ಪ್ರಾದೇಶಿಕ ವಿಸ್ತರಣೆಯನ್ನ ಕೈ ಬಿಡುವುದು ಅಂತ ನಾನು ಘೋಷಣೆ ಹೊರಡಿಸ್ತಾ ಇದೀನಿ ಅಂತೇಳಿ ಈ ಬ್ರಿಟನ್ ರಾಣಿ 1858ರಲ್ಲಿ ಏನ್ ಮಾಡ್ತಾರೆ, ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಎರಡನೇದು ಕಾನೂನು ಮುಂದೆ ಸಮಾನತೆ. ಕಾನೂನು ಮುಂದೆ ಬ್ರಿಟಿಷರಾಗಿರ್ಲಿ ಭಾರತೀಯರಾಗಿರ್ಲಿ ಎಲ್ಲರೂ ಸಮಾನತೆ, ಎಲ್ಲರೂ ಸಮಾನರು. ಕಾನೂನು ಮುಂದೆ ಸಮಾನತೆ ಅಂತೇಳಿ ಘೋಷಣೆಯನ್ನ ಹೊರಡಿಸ್ತಾರೆ. ಮೂರನೇದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು. ನೀವು ನಮ್ಮ ಯುದ್ಧ ಆಗಿರ್ಬೋದು, ದಂಗೆ ಮಾಡಿರ್ಬೋದು, ಆದ್ರೆ ನಾವು ಎಲ್ಲ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನ ನೀಡ್ತೀವಿ. ನೀವು ಯಾವುದೇ ರೀತಿ ಭಯ ಪಡ್ಕೊಂಬೇಡ್ರಿ, ನಾವು ನಿಮ್ಮ ಮೇಲೆ ದೌರ್ಜನ್ಯ ಮಾಡಲ್ಲ, ದಬ್ಬಳಿಕೆ ಮಾಡಲ್ಲ, ನಿಮಗೆ ಸುಭದ್ರವಾದಂತಹ ಒಂದು ಸರ್ಕಾರವನ್ನ ನಾವು ನೀಡ್ತೀವಿ, ಸರ್ಕಾರ ರಚನೆ ಮಾಡ್ಕೊಂತೀವಿ, ಉತ್ತಮವಾದ ಆಳ್ವಿಕೆ ಮಾಡ್ತೀವಿ, ಆಡಳಿತ ನಡೆಸ್ತೀವಿ ಅಂತೇಳಿ ಈ ಬ್ರಿಟನ್ ರಾಣಿ ಘೋಷಣೆಯನ್ನು ಹೊರಡಿಸ್ತಾರೆ. ನಾಲ್ಕನೇದು ಭಾರತೀಯ ಧಾರ್ಮಿಕ ವಿಷಯಗಳಲ್ಲಿ ನಮ್ಮ ಬ್ರಿಟಿಷರ ಧಾರ್ಮಿಕ ಸಹಿಷ್ಣುತೆಯೊಂದಿಗೆ ಭಾರತೀಯರ ಧಾರ್ಮಿಕ ವಿಷಯದಲ್ಲಿ ನಾವು ಹಸ್ತಕ್ಷೇಪ ಮಾಡಲ್ಲ. ನಿಮ್ಮ ಧಾರ್ಮಿಕ ಮನೋಭಾವನೆಯನ್ನು ಹದಗೆಡಿಸುವಂತ ಯಾವುದೇ ರೀತಿಯಂತ ಘಟನೆಯನ್ನ, ಯಾವುದೇ ರೀತಿಯಂತ ಆದೇಶವನ್ನು ಹೊರಡಿಸಲ್ಲ. ಏಕೆ ಹೇಳ್ರಿ? ದಂಗೆ ತತ್ಕ್ಷಣದ ಕಾರಣಕ್ಕೆ ಧಾರ್ಮಿಕ ಮನೋಭಾವನೆ ಪ್ರಮುಖವಾದ ಕಾರಣವಾಗಿರೋ ಧಾರ್ಮಿಕ ವಿಷಯ. ಅದಕ್ಕಾಗಿ ಬ್ರಿಟನ್ ರಾಣಿ ಮಾಡ್ತಾರೆ, ಭಾರತೀಯರ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ ಅಂತೇಳಿ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಇದನ್ನ 1858ರಲ್ಲಿ ಬ್ರಿಟನ್ ರಾಣಿಯ ಘೋಷಣೆಗಳು. 1858ರಲ್ಲಿ ಬ್ರಿಟನ್ ರಾಣಿ ಈ 4 ಘೋಷಣೆಯನ್ನ ಹೊರಡಿಸ್ತಾರೆ. ಒಟ್ಟಾರೆಯಾಗಿ 1857ರ ಪರಿಣಾಮಗಳು ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ. 1600ರಲ್ಲಿ ಸ್ಥಾಪನೆಯಾದಂತಹ ಈಸ್ಟ್ ಇಂಡಿಯಾ ಕಂಪನಿ ತನ್ನ ಒಂದು ಆಡಳಿತವನ್ನು ನಡೆಸ್ತಾ ಇರುತ್ತೆ. ಆದ್ರೆ 1857ರಲ್ಲಿ ಸಿಪಾಯಿ ದಂಗೆ ನಡೆದ ನಂತರ ಅದೇನಾಗುತ್ತೆ, ಆಡಳಿತ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ಅಂತ್ಯವಾಗುತ್ತೆ. ಆಗ ಭಾರತದ ಒಂದು ಆಡಳಿತವನ್ನ, ಭಾರತದ ವ್ಯವಹಾರವನ್ನ ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಭಾರತದ ವ್ಯವಹಾರವನ್ನ ಒಪ್ಪಿಸ್ತಾರೆ. ನಂತರ 1858ರಲ್ಲಿ ವಿಕ್ಟೋರಿಯಾ ರಾಣಿ ಬ್ರಿಟನ್ ರಾಣಿಯ ಮಟ್ಟ ಒಂದು ಘೋಷಣೆಯನ್ನ ಹೊರಡಿಸಿದ್ರು. ಏನಂತ? ಪ್ರಾದೇಶಿಕ ವಿಸ್ತರಣೆಯನ್ನ ಕೈ ಬಿಡುವುದು, ನಿಮ್ಮ ಧಾರ್ಮಿಕ ವಿಷಯದಲ್ಲಿ ನಾವು ಹಸ್ತಕ್ಷೇಪ ಮಾಡುವಂತಿಲ್ಲ, ಹಸ್ತಕ್ಷೇಪನ ಮಾಡಲ್ಲ, ನಿಮಗೆ ಸುಭದ್ರ ಸರ್ಕಾರವನ್ನ ನಾವು ನೀಡ್ತೀವಿ, ಎಲ್ಲ ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡ್ತೀವಿ, ಉತ್ತಮ ಆಡಳಿತ ನಡೆಸ್ತೀವಿ, ಉತ್ತಮ ಆಳ್ವಿಕೆ ಮಾಡ್ತೀವಿ ಅಂತ ಒಂದು ಭರವಸೆ ನೀಡ್ತದೆ. ಕಾನೂನು ಮುಂದೆ ಸಮಾನತೆ. ಎಲ್ಲ ಭಾರತೀಯರು ಮತ್ತೆ ಬ್ರಿಟಿಷರು, ಯಾವುದೇ ಭಾರತೀಯರಾಗಿರ್ಬೋದು, ಬ್ರಿಟಿಷರಾಗಿರ್ಬೋದು, ಎಲ್ಲರೂ ಸಹ ಕಾನೂನು ಮುಂದೆ ಸಮಾನರಾಗಿರ್ಬೇಕು ಅಂತೇಳಿ ಕಾನೂನು ಮುಂದೆ ಸಮಾನತೆ ಅಂತ ಒಂದು ಘೋಷಣೆಯನ್ನ ಹೊರಡಿಸ್ತಾರೆ. ಒಟ್ಟಾರೆಯಾಗಿ ಈ ಒಂದು 1857 ದಂಗೆ ಇಡೀ ನಮ್ಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ, ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಹೊಸ ದಿಕ್ಸೂಚಿಯನ್ನ ನೀಡುತ್ತೆ. ಜೊತೆಗೆ ಈ ಒಂದು ದಂಗೆಯಿಂದಾಗಿ ಬ್ರಿಟಿಷರು ಏನ್ ಮಾಡ್ತಾರೆ, ಬ್ರಿಟಿಷರಿಗೆ ಒಂದು ಅರಿವಾಗುತ್ತೆ. ಏನಾಗುತ್ತೆ ಅಂತಂದ್ರೆ, ನಾವು ಭಾರತೀಯರ ಪ್ರೀತಿ ವಿಶ್ವಾಸವನ್ನ ನಾವು ಗಳಿಸ್ಕೊಳ್ಳಿಲ್ಲ ಅಂದ್ರೆ ಆಳ್ವಿಕೆ ಮಾಡಕ್ಕೆ ಕಷ್ಟ. ನಾವು ಆಡಳಿತ ನಡೆಸಬೇಕು, ಭಾರತದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ವರ್ಷ ಆಡಳಿತ ನಡೆಸಬೇಕು, ಆಳ್ವಿಕೆ ಮಾಡಬೇಕು ಅಂದ್ರೆ ಭಾರತೀಯರ ಪ್ರೀತಿ ವಿಶ್ವಾಸವನ್ನ, ಭಾರತೀಯ ಜನರ ಪ್ರೀತಿ ವಿಶ್ವಾಸವನ್ನ ಗಳಿಸ್ಕೊಬೇಕು ಮೊದಲು ಅಂತೇಳಿ ಆಗ ಬ್ರಿಟಿಷರಿಗೆ ಏನಾಗುತ್ತೆ, ಅರಿವಾಗುತ್ತೆ. ಅಷ್ಟೇ ಅಲ್ಲ, ಈ ದಂಗೆ ನಡೆದ್ರಿಂದ ಬ್ರಿಟಿಷರಿಗೆ ಏನಾಗುತ್ತೆ, ನಾವು ಆಡಳಿತ ನಡೆಸ್ತಾ ಭಾರತದ ಅಭಿಪ್ರಾಯವನ್ನು ಸಂಗ್ರಹಿಸಬೇಕಾಯ್ತು. ನಾವು ಯಾವ ರೀತಿ ಆಡಳಿತ ನಡೆಸ್ತಾ ಇದೀವಿ, ನಮ್ಮ ಆಡಳಿತ ನಿಮ್ಗೆ ಇಷ್ಟ ಆಗ್ತಿದ್ಯಾ ಏನು ಅಂತ ಹೇಳಿ ಭಾರತದ ಅಭಿಪ್ರಾಯನ ಸಂಗ್ರಹಿಸ್ಕೊಂಡಿದ್ರೆ ಆಗ ನಾವು ಈ ದಂಗೆ ಆಗದಂಗೆ ನಾವು ನೋಡ್ಕೊಳ್ಬಹುದಿತ್ತು ಅಂತ ಹೇಳಿ ಬ್ರಿಟಿಷರಿಗೆ ಅರಿವಾಗುತ್ತೆ. ಅದಕ್ಕಾಗಿ ಮಾಡ್ತಾರೆ, ಈ ಘಟನೆ ನಂತರ ಬ್ರಿಟಿಷರು ಒಂದು ನೀತಿ ಜಾರಿಗೆ ತರ್ತಾರೆ. ವಿದ್ಯಾರ್ಥಿ ಗಮನಿಸ್ರಿ,
ಬಹಳ ಇಂಪಾರ್ಟೆಂಟ್. ಏನ್ ನೀತಿಯ ಜರಿತದೆ ಅಂತಂದ್ರೆ ಶಾಸನ ರೂಪಿಸುವಂತಹ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಒಳಗೊಳ್ಳುವ ನೀತಿ. ಶಾಸನವನ್ನ ರೂಪಿಸಬೇಕು ಅಂದ್ರೆ ಶಾಸನ ಏನು ಹೊಸ ಹೊಸ ಶಾಸನವನ್ನ ಜಾರಿಗೆ ತಂದ್ರೆ ಆ ಶಾಸನ ರೂಪಿಸುವಂತಹ ಕಾರ್ಯದಲ್ಲಿ ಭಾರತೀಯರನ್ನ ಒಳಗೊಳ್ಳುವ, ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಒಳಗೊಳ್ಳುವ ನೀತಿಯನ್ನ ಈ ಒಂದು ಬ್ರಿಟಿಷರು ಏನ್ ಮಾಡ್ತಾರೆ, ಈ ಘಟನೆಯ ನಂತರ 1857 ಸಿಪಾಯಿ ದಂಗೆ ನಂತರ ಈ ನೀತಿಯನ್ನ ಜಾರಿಗೆ ತರ್ತಾರೆ. ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನು ಒಳಗೊಳ್ಳುವಂತ ನೀತಿಯನ್ನ ಜಾರಿಗೆ ತಂದರು. ಯಾರು? ಬ್ರಿಟಿಷರು. ಹೀಗೆ ವಿದ್ಯಾರ್ಥಿಗಳೇ 1857 ದಂಗೆಯಾಗಿ ಇಷ್ಟೆಲ್ಲ ಪರಿಣಾಮಗಳು ಆಗುತ್ತೆ. ನಂತರವಾಗಿ ಮುಂದಿನ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಸೂಚಿಯನ್ನು ನೀಡಿದ್ದು. ಮುಂದಿನ ಸ್ವಾತಂತ್ರ್ಯ ಹೋರಾಟವನ್ನು ನಾವು ಈಗೂ ಸಹ ಮಾಡಬಹುದು. ಬ್ರಿಟಿಷರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಪರ್ಯಾಯ ಮಾರ್ಗವನ್ನು ಕಂಡುಕೊಳ್ಳಲು ಸಹಕಾರಿಯಾಗಿದೆ ಅಂದ್ರೆ ಈ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ. ಒಟ್ಟಾರೆಯಾಗಿ ಇಡೀ ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಸಿಪಾಯಿ ದಂಗೆ, 1857 ದಂಗೆ ನಮ್ಮ ಭಾರತದ ಚರಿತ್ರೆ ಇತಿಹಾಸದಲ್ಲೇ ಮಹತ್ವಪೂರ್ಣವಾದಂತಹ ಒಂದು ಅದ್ವಿತೀಯವಾದಂತಹ ಬಹಳ ಪ್ರಮುಖವಾದಂತಹ ಘಟನೆ ಅಂತೇಳಿ ನಾವು ಅದನ್ನ ಬಣ್ಣಿಸಬಹುದು, ಹೇಳ್ಬೋದು. ಇಲ್ಲಿಗೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಿಮ್ಮ 10ನೇ ತರಗತಿ ಇತಿಹಾಸ ವಿಭಾಗದಲ್ಲಿನ ಒಂದು ಪಾಠ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಪಾಠ ಮುಕ್ತಾಯವಾಗುತ್ತೆ. ವಂದನೆಗಳು.